ಸಿಲಿಕಾನ್ ಸಿಟಿ ಬೆಂಗಳೂರು ಅಗಾಧವಾಗಿ ಬೆಳೆದು ನಿಂತಿದೆ. ಇವತ್ತು ಈ ಒಂದು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಯಾರು ಕೂಡ ಸಚಿವರು ಇಲ್ಲದಂತಾಗಿದೆ. ಪ್ರಮುಖವಾಗಿ ಕೃಷ್ಣೇ ಬೈರೇಗೌಡರನ್ನ ನಗರಾಭಿವೃದ್ಧಿ ಸಚಿವರಾಗಿ ಮಾಡಿದರೂ ಕೂಡ ಅವರು ಆ ಒಂದು ಖಾತೆ ನಿರ್ವಹಣೆ ಇನ್ನೂ ಕೂಡ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ. ಯಾಕಂದರೆ ಒಂದಷ್ಟು ಗೊಂದಲಗಳಿದ್ದಾವೆ, ಅದು ಪರಿಪೂರ್ಣ ಆಗುವುದವರೆಗೂ ನಾವು ತೆಗೆದುಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಕೃಷ್ಣೇ ಬೈರೇಗೌಡರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪ್ರತಿ ಬಾರಿ ಕೂಡ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾವು ನೋಡ್ತಾನೆ ಇರ್ತೀವಿ, ಎಷ್ಟು ಮಟ್ಟಿಗೆ ಧ್ವನಿ ಎತ್ತಾರಂತೆ. ಅದರಲ್ಲೂ ಬೆಂಗಳೂರಿನ ಬಗ್ಗೆ ವಿಶೇಷವಾಗಿ ಕಾಳಜಿ ಇಟ್ಕೊಂಡು ಖ್ಯಾತ ಉದ್ಯಮಿಯಾದಂಥ ಮೋಹನ್ ದಾಸ್ ಪೈ ಅವರು ಪದೇ ಪದೇ ಚಾಟಿ ಬೀಸುವಂಥ ಕೆಲಸ ಮಾಡ್ತಾ ಇರ್ತಾರೆ. ಸರ್ಕಾರಕ್ಕೆ ಯಾವ ರೀತಿಯಾಗಿ ಸಲಹೆಗಳು ಕೊಡಬೇಕು ಅದನ್ನು ಕೊಡುವಂಥ ಕೆಲಸ ಮಾಡ್ತಾರೆ, ಆದರೆ ಅದು ಸರಿಯಾಗಿ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಇವೆಲ್ಲ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಮೋಹನ್ ದಾಸ್ ಪೈ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಸಚಿವ ಸಂಪುಟ ಆಯಿತು, ನಗರಾಭಿವೃದ್ಧಿ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೀತು. ಅಂತಿಮವಾಗಿ ಒಬ್ಬರನ್ನ ಏನೋ ಸಮಜಾಯಿಷಿ ಮಾಡಿ ಈಗ ಇನ್ನೊಬ್ಬರಿಗೆ ಖಾತೆ ಅಂತೂ ಹಂಚಿಕೆ ಮಾಡಿದ್ದಾರೆ. ಆದರೂ ಅವರು ಅದನ್ನು ನಿರ್ವಹಣೆ ಮಾಡೋಕ್ಕೆ ರೆಡಿ ಇಲ್ಲ, ಒಂದಷ್ಟು ಗೊಂದಲಗಳಿದ್ದಾವಂತೆ. ಈ ರೀತಿ ಆದರೆ ಯಾಕೆ ಸರ್ ಬೆಂಗಳೂರಿಗೆ ಇಷ್ಟು ಪೈಪೋಟಿ ಅಂತ? ನೋಡಿ, ಇದೆಲ್ಲ ದುಡ್ಡಿನ ವಿಷಯ. BDಯಲ್ಲಿ ಭಾಳ ದುಡ್ಡಿದೆ. ಒಂದು ರೇಟ್ ಕಾರ್ಡ್ ಇದೆ, ನಿಮ್ಗೆ ಗೊತ್ತು. ಬೇಕಾದ್ರೆ ಬಿಲ್ಡರ್ಸಿಗೆ ಕೇಳಿ, ಬಿಲ್ಡಿಂಗ್ ಅಪ್ರೂವಲ್ಗೆ ಇಷ್ಟು ರುಪೀಸ್ ಪರ್ ಸ್ಕ್ವೇರ್ ಫುಟ್ ಕೊಡಬೇಕು, ಆಮೇಲೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗೆ ಬೇಕು, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಬೇಕು, ಪವರ್ ತೊಗೊಳಕ್ಕೆ ಬೇಕು, ನೀರು ತೊಗೊಳಕ್ಕೆ ಬೇಕು, ಎಲ್ಲ ರೇಟ್ ಕಾರ್ಡ್ ಇದೆ. ಯಾರು ಮಿನಿಸ್ಟರ್ ಆಗ್ತಾರೋ ಅವ್ರಿಗೆ ಭಾಳ ದುಡ್ಡು ಸಿಕ್ಕತ್ತೆ. ಅದಕ್ಕೆ ಜಗಳ ಆಗೋದು ಎಲ್ಲ ಮಿನಿಸ್ಟರ್ ಬಗ್ಗೆ. ಇದು BDA ಓಡಿಸ್ಬೇಕು, GB ಭಾಳ ದುಡ್ಡಿಲ್ಲ, ದುಡ್ಡಿದೆ ಅಷ್ಟಿಲ್ಲ. ಅಲ್ಲಿ GB ಖರ್ಚು ಮಾಡಿಬಿಟ್ಟು ದುಡ್ಡು ಕಿತ್ತೊಗೊಬೇಕು, ಅಂದರೆ ಪ್ರಾಜೆಕ್ಟ್ ಕೊಟ್ಬಿಟ್ಟು ಭ್ರಷ್ಟಾಚಾರ ಮಾಡಿಬಿಟ್ಟು ಕೊಡಬೇಕು. ಇಲ್ಲಿ ಪ್ಲ್ಯಾನ್ ಅಪ್ರೂವಲ್ಗೆ ರೇಟ್ ಕಾರ್ಡ್ ಇದೆ, ವೆಲ್ ಆಯಿಲ್ ಮಿಷಿನ್ ಇದೆ. ನೀವು ಹೋಗಿ ಕೇಳಿ, ಅಲ್ಲಿ ದೊಡ್ಡವ್ರಿಗೆ ಎಷ್ಟು ಸಿಗಬೇಕು, ಚಿಕ್ಕವ್ರಿಗೆ ಎಷ್ಟು ಸಿಗಬೇಕು, ಎಲ್ಲಿಂದ ಅಪ್ರೂವಲ್ ಹೋಗಬೇಕು, ಮಿನಿಸ್ಟರ್ ಸಿಗಬೇಕು, ಅವರು ಚಿಟ್ಟು ಕೊಡ್ತಾರೆ, ಚಿಟ್ಟು ಹೋಗ್ಬಿಟ್ಟು ಮಾತಾಡಬೇಕು, ಅದೆಲ್ಲ ರೇಟ್ ಕಾರ್ಡ್ ಮಾಡಿಬಿಟ್ಟು ಸ್ಟ್ರೀಮ್ ಲೈನ್ ಆಗಿದೆ. ಅದಕ್ಕೆ ಜಗಳ ಮಾಡ್ತಾ ಇದ್ದಾರೆ. ಇವಾಗ ಯಾರಾದರೂ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಮ್ಮ ನಾಗರಿಕರು ಏನಪ್ಪ ಇದು ಆಗಿದೆ, ಯಾಕಿದು ಜಗಳ ಅಂತೆಲ್ಲ ಅವ್ರಿಗೆ ಗೊತ್ತಾಗಬೇಕು. ದುಡ್ಡಿನ ಬಗ್ಗೆನೇ ಇದು. ದುಡ್ಡಿರೋದು ಬೆಂಗಳೂರಲ್ಲಿ, ಎಲ್ಲರಿಗೂ ಬೆಂಗಳೂರು ಮಿನಿಸ್ಟ್ರಿ ಬೇಕು. ದುಡ್ಡಿರೋದು BDಯಲ್ಲಿ ಪ್ಲ್ಯಾನ್ ಅಪ್ರೂವಲ್ ಮಾಡೋಕ್ಕೆ, ಅಪ್ರೂವಲ್ ಮಾಡೋಕ್ಕೆ ದುಡ್ಡಿದೆ. ಯಾರು ಮಾಡಲ್ಲ. ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಅವರು DK ಶಿವಕುಮಾರ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು, ಐ ವಿಲ್ ಎಲಿಮಿನೇಟ್ ಕರಪ್ಷನ್ ಅಂತ. ಅವರು ಭಾಳ ಒಂದು ಸ್ಟ್ರಾಂಗ್ ಪೊಲಿಟಿಷಿಯನ್, ಮಾಸ್ಟರ್ ಪೊಲಿಟಿಷಿಯನ್, 8 ಟೈಮ್ MLA. ಅವ್ರಿಗೆಲ್ಲ ಗೊತ್ತು. ಅವರು ಡೆಲ್ಲಿಗೆ ಹೋಗ್ಬಿಟ್ಟು ಒಂದು ವಾರ ಎಲ್ಲ ಮಿನಿಸ್ಟರ್ ಸಿಗ್ಬಿಟ್ಟು, PM ಸಿಗ್ಬಿಟ್ಟು ಭಾಳ ಒಂದು ದೊಡ್ಡ ಇಂಪ್ರೆಷನ್ ಮಾಡಿದ್ದಾರೆ. ಎ ಡೈನಮಿಕ್ ಮ್ಯಾನ್, ಡೈನಮಿಕ್ ಲೀಡರ್, ಡೈನಮಿಕ್ ಪರ್ಸನ್ ಅಂತ, ಎ ಡಿಸಿಷನ್ ಮೇಕರ್ ಅಂತ. ಆ ಫೆರಿಫೆರಲ್ ರೋಡ್ ಶುರು ಮಾಡಿದ್ರು ನೋಡಿ, ಎಲ್ಲರೂ ಅಪೋಸ್ ಮಾಡಿದ್ರು, ಶುರು ಮಾಡಿದ್ರು. ಇವಾಗ ಟೆಂಡರ್ ಆಗಿದೆ, ಅತೀಕ್ ಅವ್ರಿಗೆ ಹಾಕ್ಬಿಟ್ರು. ಅತೀಕ್ ಅವ್ರು ಭಾಳ ಒಳ್ಳೆ ಇದು ಆಫೀಷಲ್ಲು, ಹಾಕ್ಬಿಟ್ರು. ಅದು ಕೆಲಸ ಶುರು ಆಗುತ್ತೆ. ನೆನ್ನೆ ಆರ್ಡರು ಕೊಟ್ಟರು ಮೊನ್ನೆ, ಆಯ್ತಲ್ಲ. ಅವ್ರು ಹೇಳಿದ್ದಾರೆ ನಾನು ಭ್ರಷ್ಟಾಚಾರ ನಿಲ್ಲಿಸ್ತೀನಿ ಅಂತ. ಅದು ಭಾಳ ಒಳ್ಳೆ ವಿಷಯ. ಭ್ರಷ್ಟಾಚಾರದಿಂದನೇ ನಮ್ಮ ಊರಲ್ಲಿ ಒಳ್ಳೆ ರೋಡ್ ಇಲ್ಲ, ಯಾಕಂದರೆ ಫುಟ್ಪಾತ್ಗಳಿಲ್ಲ. ಫುಟ್ಪಾತು ಯಾರಾದರೂ ಇನ್ವೆಸ್ಟಿಗೇಟ್ ಮಾಡಬೇಕು, ಫುಟ್ಪಾತ್ ಎಲ್ಲ ರೆಕಾರ್ಡಲ್ಲಿ ಇದೆಯಾ ಅಂತ. ನಿಮ್ಮ ಜ್ಞಾಪಕ ಇದೆಲ್ಲ, ಹಿಂದಿನ ಸರ್ಕಾರ ಇದ್ದಾಗ ಎಲ್ಲ ರೆಕಾರ್ಡಲ್ಲೇ ಮಾಡಿಬಿಟ್ಟು ಜಮೀನಲ್ಲಿ ಏನು ಕೆಲಸ ಆಗ್ತದೆ ದುಡ್ಡು ಕಿತ್ತಾಯಿದ್ರು. ಆಮೇಲೆ ಅದು ಇಂಕ್ವೈರಿ ಆದಮೇಲೆ ಈ ಪೊಲಿಟಿಷಿಯನ್ ಒಟ್ಟಿಗೆ ಆಗ್ಬಿಟ್ರು, ಅದೇ ಬೆಂಕಿ ಆಗ್ಬಿಟ್ರು. ಜ್ಞಾಪಕ ಇದೆಲ್ಲ? ಹೌದು ಸರ್, ಬೆಂಕಿ ಆಗಲ್ಲ ಡಿಸ್ಟರ್ಬ್ ಮಾಡಿಬಿಟ್ರು. ಕಾರ್ಪೊರೇಟರ್ ಎಲ್ಲ ಜಾಯ್ನ್ ಆಗಿ ದುಡ್ಡು ಮಾಡೋದೆ. ಆಮೇಲೆ ಇನ್ನೊಂದೇನು, ಅದು ಬೆಂಗಳೂರು MLA ವಾರ್ಡ್ ಕೌನ್ಸಿಲರ್ ಮಿನಿಸ್ಟರ್ ಎಲ್ಲ ಒಟ್ಟಿಗೆ ಆಗಿದೆ. ಎಕ್ಸ್ಟ್ರಾಕ್ಷನ್ ರಾಕೆಟ್ ಓಡಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ ಅಲ್ಲಿ ಆಡಿಟು ಇಲ್ಲ, CNAG ಆಡಿಟು ಆಗ್ತಾ ಇಲ್ಲ. ಒಂದು 10-15 ವರ್ಷ ಆಡಿಟ್ ಆಗ್ತಾ ಇಲ್ಲ. ಅದಕ್ಕೆ ನಾವು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದ್ದು ಕೇಳಬೇಕು. ನಾನು ಅವ್ರಿಗೆ ಒಂದು ಪ್ರಾರ್ಥನೆ ಮಾಡ್ತೀನಿ. ನೋಡಿ DK ಶಿವಕುಮಾರ್ ಅವರೇ, ನೀವು ಒಂದು ಒಳ್ಳೆ ಚೀಫ್ ಮಿನಿಸ್ಟರ್ ಆಗ್ತೀರಾ. 2 ವರ್ಷ ಇದೆ, ನೀವು ಕೆಲಸ ಮಾಡಿಬಿಟ್ಟು ನಮಗೆಲ್ಲ ತೋರಿಸ್ಬೇಕು ನೀವು ಏನು ಮಾಡ್ತೀರಾ ಅಂತ. ನಿಮ್ಮ ಮೆಂಟರ್ ಇದ್ದವರು SM ಕೃಷ್ಣ ಇದ್ದಾಗೆ ಕರ್ನಾಟಕಕ್ಕೆ ವಿಶ್ವದಲ್ಲೇ ಒಂದು ಹೊಸ ಹೆಸರು ಸಿಕ್ತು. SM ಕೃಷ್ಣ ಇದ್ದಾಗೆ ಅವರೊಂದು ಡೆವಲಪ್ಮೆಂಟ್ ಪ್ಲಾನ್, ಒಂದು ವಿಷನ್ ಕೊಟ್ಟರು. ನೀವು SM ಕೃಷ್ಣ ಅವರ ಪ್ರೊಟಿಜೆ, ನೀವು ಅವ್ರಿಗಿಂತ ಒಳ್ಳೆ ಕೆಲಸ ಮಾಡಬೇಕು. 2 ವರ್ಷ ಇದೆ. ಅದಕ್ಕೆ ಮೊದಲು ಭ್ರಷ್ಟಾಚಾರ ನಿಲ್ಲಿಸ್ಬೇಕು. ಏನು ಮಾಡಬೇಕು, ಒಂದು 500 ಅಫಿಷಿಯಲ್ಸು BDಯಲ್ಲಿ, GB ಮತ್ತು ಪವರ್ ಡಿಪಾರ್ಟ್ಮೆಂಟಲ್ಲಿ, BWSSBಯಲ್ಲಿ ಯಾರು PMRDಯಲ್ಲಿ ಯಾರು ದುಡ್ಡು ತಗೋತಾರೋ ನಿಮ್ಗೆ ಗೊತ್ತು.
ನಿಮ್ಗೆ ಗೊತ್ತು ಕರ್ನಾಟಕ ಮತ್ತು ಸರ್ಕಾರದಲ್ಲಿ ಏನು ನಿಮ್ಗೆ ಗೊತ್ತಿಲ್ಲ ಅಂದರೆ ಮೂವ್ ಆಗಲ್ಲ. ನಿಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಹೆಸರು ಗೊತ್ತು. ಒಂದು ಲಿಸ್ಟ್ ಮಾಡಿಬಿಟ್ಟು ಅವ್ರಿಗೆ ಕೆಲಸ ಇಂದ ತೆಗೆದುಬಿಡಿ. ಹೆಂಗೆ? ವಿಡ್ರಾ ಪ್ಲೆಷರ್ ಆಫ್ ಗವರ್ನರ್. ಅವ್ರು ಏನಾದ್ರು ತಪ್ಪು ಮಾಡಿ ಏನಾದ್ರು ನಾನು ಸರಿ ಇಲ್ಲ ಅಂದರೆ ಕೋರ್ಟಿಗೆ ಹೋಗಲಿ, ಕೋರ್ಟಲ್ಲಿ ಫೈಟ್ ಮಾಡಿ, ಸುಪ್ರೀಂ ಕೋರ್ಟಿಗೆ ಹೋಗಲಿ. 20 ವರ್ಷ ಆಗುತ್ತೆ. 20 ವರ್ಷ ನಾವು ಯಾರಿದ್ದಾರೋ ಯಾರು ಗೊತ್ತಿಲ್ಲ ಅಲ್ವಾ? ಆದರೆ ಕ್ಲೀನ್ ಆಗಿಬಿಡುತ್ತೆ. ಯಾಕಂದರೆ ಇವಾಗ ಬ್ಯೂರೋಕ್ರಾಟ್ಸ್ಗೆ ಭಯ ಇಲ್ಲ, ಏನು ಭಯ ಇಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಬ್ಯೂರೋಕ್ರಾಟ್ಸ್ ಯಾರು ಲಂಚ ತಗೋತಾರೋ ಅವ್ರಿಗೆಲ್ಲ ಒಂದು ಗಾಡ್ ಫಾದರ್ ಇದೆ. ನೀವು ಏನು ಮಾಡಿದ್ರು ಗಾಡ್ ಫಾದರ್ ಹೋಗ್ಬಿಟ್ಟು ಮಾತಾಡಿಬಿಟ್ಟು ಸಸ್ಪೆನ್ಷನ್ ವಿಡ್ರಾ ಮಾಡ್ತಾರೆ. ಏನೂ ಆಗಲ್ಲ. ನಮ್ಮ ಇವರು ಲೋಕಾಯುಕ್ತ ಅವರು ಒಂದು ತಿಂಗಳಿಗೆ ಒಂದ್ಸಲಿ ರೇಡ್ ಮಾಡ್ತಾರೆ. ಮೆಂಟರ್ ಇರೋದು SM ಕೃಷ್ಣ ಇದ್ದಾಗ ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ ಒಂದು ವಿಶ್ವದಲ್ಲೇ ಹೊಸ ಹೆಸರು ಸಿಕ್ತು. ಪ್ರೋಗ್ರೆಸಿವ್ ಸ್ಟೇಟ್, IT ಸ್ಟೇಟ್ ಅಂತ, ಈ ಟೆಕ್ನಾಲಜಿ ಸ್ಟೇಟ್ ಅಂತ ಬಂತು. ಬೆಂಗಳೂರಿಗೆ ಅವ್ರು ಭಾಳ ಕೆಲಸ ಮಾಡಿದ್ರು, BRTF ಮಾಡಿದ್ರು, ಒಂದು ವಿಷನ್ ಕೊಟ್ಟರು, ಭಾಳ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರು. ನಮಗೆಲ್ಲರಿಗೂ ಒಂದು ಎಂಥೂಸಿಯಾಸಮ್ ಇತ್ತು. ನಮ್ಗೆ ಜ್ಞಾಪಕ ಇದೆ, ನಾನು ಇನ್ಫೋಸಿಸ್ದಾಗ ಅವ್ರು ನಂಗೆ ಒಂದ್ಸಲಿ ಫೋನ್ ಮಾಡಿ ಹೇಳಿದ್ರು, ಕಂಗ್ರ್ಯಾಚುಲೇಷನ್ ಆನ್ ದ ಗುಡ್ ರಿಸಲ್ಟ್ಸ್ ಅಂತ ಹೇಳಿದ್ರು. ನಂಗೆ ಆಶ್ಚರ್ಯ ಆಯ್ತು, ಏನಪ್ಪ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಅವರು ನನಗೆ ಫೋನ್ ಮಾಡಿಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅಷ್ಟು ವಿಷನ್ ಇತ್ತು, ಅಷ್ಟು ಇಂಟ್ರೆಸ್ಟ್ ಇತ್ತು. ನಮ್ಮ ಊರು ಮುಂದೆ ಬರಬೇಕು, ಕರ್ನಾಟಕ ಮುಂದೆ ಬರಬೇಕು, ಯಾರು ಬೇಕಾದರೂ ಸಿಗ್ಬೋದಾಯಿತು, ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಅವರೇ ನಮ್ಮ ಡಿ ಕೆ ಶಿವಕುಮಾರ್ ಅವರ ಮೆಂಟರ್. ಅದಕ್ಕೆ ನಾನು DK ಶಿವಕುಮಾರ್ ಅವರು ನಮ್ಮ ಚೀಫ್ ಏನಂತೀನಂದರೆ, ಅವ್ರಿಗಿಂತ ಜಾಸ್ತಿ ನೀವು ಕೆಲಸ ಮಾಡಬೇಕು, ಅವ್ರಿಗಿಂತ ಜಾಸ್ತಿ ನಿಮ್ಮ ಹೆಸರು ಇರಬೇಕು. ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಮಾತಾಡಿದ್ದೀರಾ, PM ಸಿಕ್ಕಿದ್ದೀರಾ, PMಗೆ ತಿಂಗಳಿಗೆ ಒಂದ್ಸಲಿ ಸಿಕ್ಕಿ ಬೆಂಗಳೂರಿಗೆ ಏನು ಬೇಕಂತ ಕೇಳ್ತಾ ಇರಿ. ನೀವು ಕೇಳ್ತಾ ಇದ್ರೆ ಕೊಡ್ತಾರೆ ಅವರು, ಭಾಳ ದುಡ್ಡಿದೆ ಅವ್ರ ಹತ್ರ, ಕೊಡ್ತಾರೆ, ಪ್ರೋಗ್ರಾಮ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಹೋಗಿ ಸಿಕ್ಕಿ ಹೇಳಿ ಪ್ರಾಜೆಕ್ಟಿನ ಅಪ್ರೂವಲ್ ಆಗಿಲ್ಲ, ಕಟ್ಟರ್ ಅವರು ಅಪ್ರೂವ್ ಆಗಿಲ್ಲ ಅಂತೆಲ್ಲ ಹೇಳಿದ್ರೆ ಅವರು ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಯಾಕಂದ್ರೆ ಎಲ್ಲರೂ ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಲ್ಲ. ಅವ್ರಿಗೆ ಹೇಳ್ಬಿಟ್ರೆ ಎಲ್ಲ ಗೊತ್ತಾಗುತ್ತೆ, PM ಹತ್ರ ಹೋಗ್ತೀಯ ಅಂತ ಎಲ್ಲ ಕೆಲಸ ಮಾಡಿಬಿಡ್ತಾರೆ. ನಮಗೆ 2 ವರ್ಷನೇ ಇದೆ, ನಿಮಗೆ ಎಲ್ಲ 1 ವರ್ಷದೆಲ್ಲ ಕೆಲಸ ಮಾಡಬೇಕು. ಆ ಪೆರಿಫೆರಲ್ ರೋಡ್ ಮಾಡಿದ್ದೀರಾ, ಭ್ರಷ್ಟಾಚಾರ ಅವ್ರು ಹೇಳಿದ್ರು. ನಾನು ಭ್ರಷ್ಟಾಚಾರ ನಿಲ್ಲಿಸ್ತೀನಿ. ಒಳ್ಳೇದಾಯಿತು, ಭ್ರಷ್ಟಾಚಾರದಿಂದನೇ ನಮಗೆ ರೋಡೆಲ್ಲ ಕೆಟ್ಟೋಗ್ಬಿಟ್ಟಿದೆ, ಫುಟ್ಪಾತ್ ಏನಿಲ್ಲ, ದುಡ್ಡು ತಿಂತಾ ಇದ್ದಾರೆ, ಕಳ್ತನ ಆಗ್ತಾ ಇದೆ. ಅದು ಔಟರ್ ರಿಂಗ್ ರೋಡಲ್ಲಿ ಏನು ಮಾಡಿದ್ರು ಪಾಟೋಸ್ ಬರ್ತಾ ಇದೆ. ಯಾಕೆ? ಟಾರ್ ಸರಿಗಿಲ್ಲ. ಆ ಟಾರ್ ಸರಿ ಇಲ್ಲದಕ್ಕೆ ಏನಾಗ ಗೊತ್ತಾ? ಟಾರ್ ಇಸ್ ಕಂಟಾಮಿನೇಟೆಡ್. ಅದಕ್ಕೆ ಏನು ಮಾಡೋದು ಗೊತ್ತಾ? ಇದು MRPLinದ ಟಾರ್ ಬರುತ್ತೆ. ಅವ್ರಿಗೆ ಹೇಳಬೇಕು ಒಂದು ಡಿಪೋ ಓಪನ್ ಮಾಡಿ ಬೆಂಗಳೂರಲ್ಲಿ, ಮತ್ತೆಲ್ಲ ಟೆಂಡರ್ ಹೇಳಬೇಕು, ಆ ಡಿಪೋಯಿಂದಾನೇ ನೀವು ಟಾರ್ ತಗೊಬೇಕು. ಆಮೇಲೆ ನೀವು ಟೆಸ್ಟ್ ಮಾಡಿಬಿಟ್ಟು ಅಡಲ್ಟ್ರೇಷನ್ ಇದ್ದರೆ ಅವ್ರಿಗೆಲ್ಲರೂ ಪೊಲೀಸ್ ಕಂಪ್ಲೇಂಟ್ ಹಾಕ್ಬಿಟ್ಟು ಒಳಗಾಕ್ಬಿಡಿ ಅಷ್ಟೇ, ಮರ್ಸಿಲೆಸ್ಲಿ. ನಾನು ಏನು ಬೇಡ್ತೀನಿ ಅಂದರೆ ನಮ್ಮ ಮುಖ್ಯಮಂತ್ರಿ ಅವರಿಗೆ, ನಿಮಗೆ BDA, GBA, BWSSB, ಪವರ್ ಡಿಪಾರ್ಟ್ಮೆಂಟ್, ಮತ್ತು ಬೆಸ್ಕಾಮು, ಗಿಸ್ಕಾಮು, ಮತ್ತು ಇದು BMTRTC ಎಲ್ಲರದ್ದು ನಿಮ್ಗೆ ಗೊತ್ತು ಯಾರು ದುಡ್ಡು ತಗೋತಾರೆ ಅಂತ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಂದು 10-20-25 ಜನ ಇದ್ದಾರೆ. ಟೇಬಲ್ಗೂ ದುಡ್ಡು ಕೊಡಬೇಕು. BDL ನಿಮಗೆಲ್ಲ ಗೊತ್ತು, ರೇಟ್ ಕಾರ್ಡ್ ಗೊತ್ತು. ಈ ಸರ್ಕಾರ ರೇಟ್ ಕಾರ್ಡ್ ಗೌರ್ಮೆಂಟ್ ಆಗಿದೆ, ನಿಮಗೆಲ್ಲ ಗೊತ್ತು. ಅವ್ರಿಗೆಲ್ಲ ಹೆಸರು ತಗೊಂಡು 500 ಜನಕ್ಕೆ ಸ್ಯಾಕ್ ಮಾಡಿ, ಕೆಲಸ ನಿಲ್ಲಿಸ್ಬಿಡಿ, ಡಿಸ್ಮಿಸ್ ಮಾಡಿ, ಜನರಿಗೆ ತೋರಿಸಿ ಯು ಆರ್ ಸೀರಿಯಸ್ ಅಂತ. ನೀವು ಅದು ಮಾಡಿದ್ರೆ ದೇಶದಲ್ಲೇ ನಿಮ್ಮ ಹೆಸರು ಮುಂದೆ ಬರುತ್ತೆ. ದೇಶದಲ್ಲೇ ಎಲ್ಲರೂ ಹೇಳ್ತಾರೆ, ದೇಶದಲ್ಲಿ ಒಬ್ಬನೇ ಚೀಫ್ ಮಿನಿಸ್ಟರ್ ಇರೋದು, ಕರಪ್ಷನ್ ಸ್ಟಾಪ್ ಮಾಡೋದು ಇವ್ರಂತ ಮಾಡಿ. ಅವರೆಲ್ಲ ಏನು ಕೋರ್ಟಿಗೆ ಹೋಗ್ತಾರಾ? ಹೋಗ್ಲಿ ಬಿಡಿ, ಏನಿದೆ ಕೋರ್ಟಿಗೆ ಹೋದರೆ ಎಲ್ಲರೂ ಗೊತ್ತು, 10 ವರ್ಷ, 15 ವರ್ಷ, 20 ವರ್ಷ ಆಗುತ್ತೆ, ಅಪೀಲ್ ಆಗುತ್ತೆ. 20 ವರ್ಷದಲ್ಲಿ ಯಾರು ಇರ್ತಾರೆ, ಯಾರು ಗೊತ್ತಿಲ್ಲ. ಅದೇ ಕೆಲಸ ಇಂಪ್ರೂವ್ ಆಗುತ್ತೆ. ಅದು ಮಾಡಿಬಿಟ್ರೆ ಜನತೆಗೆ ಒಂದು ಹೋಪ್ ಸಿಕ್ಕತ್ತೆ. ಸರ್, ನಂದೊಂದು ಇಂಟರ್ಫಿಯರ್ ಸರ್. ಈಗ ಅವರೆಲ್ಲರೂ ಕೂಡ ಅವರು ಓಪನ್ ಆಗಿ ಹೇಳ್ತಾರೆ, ನಾವು ಕೊಟ್ಟು ಬಂದಿದ್ದೀವಿ, ನಾವು ಇಂತಿಷ್ಟು ಹಣ ಅಂತ, ನಮ್ಮ ಹಿಂದೆ ಈ ಮಿನಿಸ್ಟರ್ ಇದ್ದಾರೆ, ಆ MLA ಇದ್ದಾರೆ ಅಂತ, ಅಷ್ಟು ಈಸಿಯಾಗಿ ಮಾತಾಡ್ತಾರೆ. ಹೌದು, ಅವೈಲೇಬಲ್ ಇಲ್ಲ. ನೋಡಿ, ಕರ್ನಾಟಕದಲ್ಲಿ ಒಂದು ಭಾಳ ಇನೋವೇಷನ್ ಜಾಸ್ತಿ, ಇದು ಭ್ರಷ್ಟಾಚಾರದ ಇನೋವೇಷನ್ ಜಾಸ್ತಿ. ನನಗೇನು ಜನರು ಏನು ಹೇಳ್ತಾರೆ ಅಂದರೆ, ನೋಡಪ್ಪ, ಜನರು ನನಗೆ ಸಿಕ್ಬಿಟ್ಟು ಹೇಳ್ತಾರೆ, ಅದಕ್ಕೆ ನಾನು ಹೇಳ್ತೇನೆ. ಇವಾಗ ಈ ಕರಪ್ಟ್ ಅಫಿಷಿಯಲ್ ಒಟ್ಟಾಗ್ಬಿಟ್ಟು ದುಡ್ಡು ಇಕ್ಕಟ್ಟು ಮಾಡ್ತಾರೆ. ಎಲ್ಲರೂ 10 ಲಕ್ಷ 20 ಲಕ್ಷ ಆಗಿಬಿಟ್ಟು 1 ಕೋಟಿ 50 ಲಕ್ಷ ಮಾಡ್ತಾರೆ. ಅವ್ರು ಹೋಗ್ಬಿಟ್ಟು ನಮ್ಮ ಪೊಲಿಟಿಕಲ್ ಈ ಸೀಟ್ ಬೇಕು ಇವ್ರಿಗೆ ಅಂತ ಕೇಳ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ. ಆಮೇಲೆ ಅವನು ಯಾರಿಗೆ ಕೆಲಸ ಸಿಕ್ಕಿದೆಯೋ, ಟ್ರಾನ್ಸ್ಫರ್ ಆಗಿದೆಯೋ, ಅವ್ನು ಕಲೆಕ್ಟ್ ಮಾಡಿಬಿಟ್ಟು ದುಡ್ಡು ವಾಪಸ್ ಕೊಡಬೇಕು. ವೆಂಚರ್ ಕ್ಯಾಪಿಟಲ್ ಇದು, ಕರಪ್ಷನ್ ವೆಂಚರ್ ಕ್ಯಾಪಿಟಲ್ ಇನ್ ಕರಪ್ಷನ್ ಆಗ್ತಾ ಇದೆ. ಎಲ್ಲ ಒಟ್ಟಿಗೆ ಸಿಂಡಿಕೇಟ್ಗಳಿವೆ, ಎಲ್ಲರೂ ಗೊತ್ತು. ನೀವು ಬೇಕಾದರೆ ಈ 5 ಸ್ಟಾರ್ ಹೋಟೆಲ್ಸ್ ಎಲ್ಲ ಹೋಗ್ಬಿಟ್ಟು ನೋಡಿ,
ವಾರಕ್ಕೊಂದ್ಸಲಿ 2 ಸಲ ಇದು ಗ್ರೂಪ್ಸ್ ಎಲ್ಲ ಬಂದ್ಬಿಟ್ಟು ಡಿಸ್ಕಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಂದು ಲಕ್ಸುರಿಯಸ್ ಲೈಫ್ ಇದೆ. ಬೇಕಾದ್ರೆ ರಿಸಾರ್ಟಿಗೆ ಹೋಗ್ಬಿಟ್ಟೆಲ್ಲ ನೋಡಿ ಯಾರು ಬರ್ತಾರೆ, ಎಲ್ಲಿ ಬರ್ತಾರೆ, ಎಲ್ಲರೂ ಗೊತ್ತು ದುಡ್ಡು ಮಾಡೋದು. ಸರ್ಕಾರದಲ್ಲಿ ಎಲ್ಲ ಮಿನಿಸ್ಟರ್ಗಳಿಗೂ ಗೊತ್ತು ಯಾರು ದುಡ್ಡು ಮಾಡ್ತಾರೆ ಅಫಿಷಿಯಲ್ಸ್ ಅಂತ. ಅವ್ರಿಗೆಲ್ಲ ತೆಗೆದ್ಬಿಡಿ. ನೋಡಿ ಹೇಳಿ ಒಂದು ನಿಮಿಷ ನೋಡಿ ಇವಾಗ ಮಿನಿಸ್ಟರ್ಗಳು ದುಡ್ಡು ಮಾಡಿದ್ರೆ ಅದು ಬೇರೆ ವಿಷಯ, ಅದು ಮಾತಾಡೋದು ಬೇಡ. ಅವ್ರು ದುಡ್ಡು ಮಾಡಿದ್ರೆ ಅವರು ಎಲೆಕ್ಷನ್ ಖರ್ಚು ಮಾಡ್ತಾರೆ. ನೋಡಿ ಮಿನಿಸ್ಟರ್ ನಾನು ಕೇಳ್ತೀನಿ, ಯಾಕೆ ನೀವು ದುಡ್ಡು ಮಾಡ್ತೀರಾ? ಅವ್ರು ಏನಂತ ಗೊತ್ತಾ, ನೋಡಪ್ಪ 5 ವರ್ಷ ಇದ್ದೀನಿ, ನಾನು ಅಲೆಕ್ಟ್ ಆಗೋಕ್ಕೆ 20-25 ಕೋಟಿ ಖರ್ಚು ಮಾಡಬೇಕು. ನಾನು ಎಲ್ಸ್ ನೀನು ದುಡ್ಡು ಕೊಡ್ತೀಯಾ? ನೀನು ದುಡ್ಡು ಕೊಡಲ್ಲ, ದಿನಾಗಲೂ ಬೈತೀಯ ನೀನು ಮತ್ತೆ ಬೇರೆ ಯಾರು ದುಡ್ಡು ಕೊಡಲ್ಲ. ನಾವು ಇಕ್ಕಟ್ಟ ಮಾಡಬೇಕು, ಖರ್ಚು ಮಾಡ್ತೀವಿ. ನಮ್ಮ ಮಿನಿಸ್ಟರ್ ಆಗಿಲ್ಲ, ಅದು MLA ಆದರೆ ವೇಸ್ಟು. ಯಾರು ಕೊಡ್ತಾರೆ? ನಮ್ಮ ದುಡ್ಡಿಲ್ಲ ನಮ್ಮ ಹತ್ರ, ನಾವು ಇಕ್ಕಟ್ಟ ಮಾಡಬೇಕಲ್ಲ. ನಾವು ಸಾಲ ತಗೋತೀವಿ, ಇಂಟ್ರೆಸ್ಟ್ 3% ತಿಂಗಳಿಗೆ ಕೊಡ್ತೀವಿ. ನಾವೇನು ಮಾಡಬೇಕು? ಅದಕ್ಕೆ ನಾವು ಎಲೆಕ್ಟ್ ಆದ ತಕ್ಷಣ ಮಿನಿಸ್ಟರ್, ನಮಗಿದು ಒಳ್ಳೆ ಮಿನಿಸ್ಟ್ರಿ ಬೇಕು, ಅಲ್ಲಿಂದ ದುಡ್ಡು ಬರುತ್ತೆ. ಈ ಟ್ರಾನ್ಸ್ಫರಲ್ಲಿ ದುಡ್ಡು ಬರುತ್ತೆ, ರೇಟ್ ಕಾರ್ಡ್ ಇದೆ, ಇದರಲ್ಲಿ ಮತ್ತೆ ಕರಪ್ಷನ್ ಇದೆ, ಎಲ್ಲ ಭ್ರಷ್ಟಾಚಾರ ಇದೆ. ಅದಕ್ಕೆ ಅವ್ರ ವಿಷಯ ಮಾತಾಡೋದು ಬೇಡ. ಯಾಕಂದರೆ ಇದು ಮಿನಿಸ್ಟ್ರಿಯಲ್ ಕರಪ್ಷನ್ ಮತ್ತು ಇದು ಪೊಲಿಟಿಕಲ್ ಕರಪ್ಷನ್ ನಿಲ್ಸೋಕ್ಕೆ ಎಲೆಕ್ಷನಲ್ಲಿ ನಾವು ದುಡ್ಡು ಕೊಡಬೇಕು, ಜನತೆಯಿಂದ ದುಡ್ಡು ಕೊಡಬೇಕು, ಎಲ್ಲರೂ ಕೊಡಬೇಕು. ನಿಮಗೆ 10 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಅದು ಬೇರೆ ವಿಷಯ, ಅದು ಮಾತಾಡೋದು ಬೇಡ, ಅದು ಬೇರೆ ಪ್ರಾಬ್ಲಮ್. ಅದೇ ಬ್ಯೂರೋಕ್ರಾಟ್ಸ್ ಯಾಕೆ ಕರಪ್ಟ್ ಆಗಬೇಕು? ಆ ಪ್ರಾಬ್ಲಮ್. ಯಾಕಂದರೆ ಬ್ಯೂರೋಕ್ರಾಟ್ಸ್ಗೆ ಸ್ಯಾಲ್ರಿ ಸಿಗುತ್ತೆ, ಪೆನ್ಷನ್ ಸಿಗುತ್ತೆ, ಮನೆ ಸಿಗುತ್ತೆ, ಎಲ್ಲ ಸಿಗುತ್ತೆ, ರಜಾ ಸಿಗುತ್ತೆ, ಹಾಲಿಡೇ ಸಿಗುತ್ತೆ, ಕೆಲಸ ಮಾಡೋ ವೇತನ ಸಿಗುತ್ತೆ. ಅವ್ರು ಯಾಕೆ ಕರಪ್ಟ್ ಆಗುತ್ತೆ? ಬ್ಯೂರೋಕ್ರಾಟಿಕ್ ಕರಪ್ಷನ್ ಶುಡ್ ಬಿ ಸ್ಟಾಪ್. ಅದು ಫಸ್ಟ್ ಮಾಡಬೇಕು. ಅದು DK ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಿಬಿಟ್ಟು ಅದು ಪ್ರಾಮಿಸ್ ಮಾಡಿದ್ದಾರೆ. ಅದು ಭಾಳ ಒಂದು ಪ್ರೊಫೌಂಡ್ ಸ್ಟೇಟ್ಮೆಂಟ್. ಯಾಕಂದರೆ ಅವರೇನಾದರೂ ಪ್ರಾಮಿಸ್ ಮಾಡಿದ್ರೆ ಅವರು ಮಾಡೋಕ್ಕೆ ತಾಕತ್ತಿದೆ. ಅವ್ರಿಗೆ ಭಾಳ ಸ್ಟ್ರಾಂಗ್ ಮ್ಯಾನು, ತಾಕತ್ತಿದೆ. ಯಾರಿಗೂ ಕೇರ್ ಮಾಡಲ್ಲ ಅವರು. ಆ ಥರ ಮನುಷ್ಯ. 8 ಟೈಮ್ MLA, ಸ್ಟ್ರಾಂಗ್ ಲೀಡರ್. ಅವ್ರಿಗೆ ಗೊತ್ತು, DK ಶಿವಕುಮಾರ್ ಗೊತ್ತು, 2 ವರ್ಷ ಇದೆ. ಇನ್ನು 2 ವರ್ಷದಲ್ಲಿ ಸ್ಟೇಟಲ್ಲಿ ಎಲೆಕ್ಷನ್ ಇದೆ. 3 ವರ್ಷದಿಂದ ಜನತೆಯಲ್ಲಿ ಖುಷಿ ಇಲ್ಲ. ಜನತೆಗೆಲ್ಲರಿಗೂ ಗೊತ್ತು, ಡೆವಲಪ್ಮೆಂಟ್ ಆಗಿಲ್ಲ, ಮಕ್ಕಳಿಗೆಲ್ಲ ಕೆಲಸ ಸಿಕ್ಕಿಲ್ಲ, ಒಳ್ಳೆ ಶಿಕ್ಷಣ ಸಿಕ್ಕಿಲ್ಲ. ಇದು ಗ್ಯಾರಂಟಿ ಮಾಡಿ ಸಿದ್ದರಾಮಯ್ಯ ಅವರು 20,000 ಕೋಟಿ ವರ್ಷಕ್ಕೆ ಇದು ರೆವಿನ್ಯೂ ಡೆಫಿಸಿಟ್ ಮಾಡಿ ಹೊಟ್ಟೋಗ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರ ಜಾಸ್ತಿ ಆಗಿಬಿಟ್ಟಿದೆ. 3 ವರ್ಷಕ್ಕೆ ಜಾಸ್ತಿ ಕೆಲಸ ಆಗಿಲ್ಲ. ಬೆಂಗಳೂರೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ 3 ವರ್ಷದಲ್ಲಿ ಅಲ್ವಾ? ಏನಾಗಿದೆ ಇನ್ಫ್ರಾಸ್ಟ್ರಕ್ಚರಲ್ಲಿ? ಒಂದು ಹಿಂದಿನ 6 ತಿಂಗಳ ಸ್ವಲ್ಪ ಕೆಲಸ ಆಗಿದೆ. ಅದಕ್ಕೆ DK ಶಿವಕುಮಾರ್ ಅವ್ರಿಗೆ 24/7 ಕೆಲಸ ಮಾಡಿಬಿಟ್ಟು ಅವ್ರು ಮಾಡ್ತಾರೆ. ಈ ಥರ ಎಲ್ಲ ಮಾಡಬೇಕು. ಭ್ರಷ್ಟಾಚಾರ ನಿಲ್ಲಿಸಿ, ಮತ್ತು ಬೇರೆ ಕೆಲಸಗಳಿದೆ. ಒಂದು 100 ಡೇ ಪ್ಲ್ಯಾನ್ ಮಾಡಿ. ನಾವೊಂದು 100 ಡೇ ಪ್ಲ್ಯಾನ್ ಮಾಡಿದ್ದೀವಿ. ನಾವೊಂದು 100 ಡೇ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಕಲಿಸಿದ್ದೀವಿ ಅಫಿಷಿಯಲ್ಸ್ಗೆ. ಅವ್ರಿಗೆ ತೋರಿಸಿ DK ಶಿವಕುಮಾರ್ಗೆ, ನಿಮ್ಮಿಂದ ನಾನೊಂದು ಪ್ರಾರ್ಥನೆ ಮಾಡ್ತೀನಿ, DK ಶಿವಕುಮಾರ್ ಅವರೇ ನಮಗೆಲ್ಲ ಸಿಕ್ಕಿ ನಾವೊಂದು ಕರ್ನಾಟಕ ಒಂದು 100 ಡೇ ಪ್ಲ್ಯಾನ್ ಮಾಡಿದ್ದೀವಿ, ಬೆಂಗಳೂರಿಗೆ 100 ಡೇ ಪ್ಲ್ಯಾನ್ ಮಾಡಿದ್ದೀವಿ, ನಿಮಗೆ ಕೊಡ್ತೀವಿ, ನೀವು ಇಂಪ್ಲಿಮೆಂಟ್ ಮಾಡಿ. ಒಳ್ಳೆ ಪ್ಲ್ಯಾನು. ಇದೆಲ್ಲ ಪ್ಲ್ಯಾನ್ ಮಾಡಿ ಜನತೆಗೆ ಭಾಳ ಉದ್ಧಾರ ಆಗುತ್ತೆ. ಆ ಉದ್ಧಾರ ಆದರೆ ನಿಮ್ದು ಬರೋ ಎಲೆಕ್ಷನ್ 2 ವರ್ಷದಲ್ಲಿ ನೀವು ಬರೋ ಎಲೆಕ್ಷನ್ ನೀವೇ ಬರ್ತೀರಾ. ಆ ಥರ ಉದ್ಧಾರ ಮಾಡಿ, ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲ ಎಕ್ಸಿಕ್ಯೂಟ್ ಮಾಡಿ. ನಿಮ್ಗೆ ಮಾಡೋಕ್ಕೆ ತಾಕತ್ತಿದೆ. ನಿಮಗೆ ಬಿಟ್ಟರೆ ಯಾವ ಪೊಲಿಟಿಕಲ್ ಲೀಡರ್ ಕರ್ನಾಟಕದಲ್ಲಿ ಇವಾಗ ತಾಕತ್ತಿಲ್ಲ. ಸರಿ ಅಲ್ವಾ? ಹೌದು ಸರ್. ಈಗ ಇನ್ನೊಂದು, ಈ ಎಲೆಕ್ಷನ್ ಆಗಿ ಸುಮಾರು 6 ವರ್ಷ ಆಯಿತು ಸರ್. ಜೊತೆಗೆ ಏನಾಗುತ್ತೆ ಅಂದರೆ, ಒಂದು ಏರಿಯಾದಲ್ಲಿ ಏನೇ ಸಮಸ್ಯೆ ಇದ್ದರೂ ಅವ್ರು ಕಾರ್ಪೊರೇಟ್ರು ಸ್ವಲ್ಪ ಈಸಿಯಾಗಿ ಅವೈಲೇಬಲ್ ಆಗ್ತಾಯಿದ್ರು, ಪಬ್ಲಿಕ್ ಪ್ರಶ್ನೆ ಮಾಡ್ತಾಯಿದ್ರು. ಈ ಬ್ಯೂರೋಕ್ರಸಿ AC-ಯಲ್ಲಿ ಇರ್ತಾರೆ, ಒಂದು ಮೀಟಿಂಗ್ ಅಂತಾರೆ, ಇನ್ನೊಂದು ಇವತ್ತು ಬಂದಿಲ್ಲ ಅಂತಾರೆ, ಇನ್ನೂ ಎಲ್ಲೋ ಕಡೆ ಮೀಟಿಂಗಲ್ಲಿ ಇದ್ದಾರೆ, ಹೋಗಿದ್ದಾರೆ ಅಂತ ಹೇಳ್ತಾರೆ. ಈ ಕೇಸ್ ವರ್ಕರ್ ಸಹ ಯಾರು ಸ್ಪಂದಿಸೋದಿಲ್ಲ. ಬಿಕಾಸ್ ಅವರು ಒಬ್ರು ಯಾರೋ ನನಗೆ ಬೆಂಬಲಕ್ಕಿದ್ದಾರೆ ಅನ್ನೋ ರೀತಿಯಲ್ಲಿ ಉಡಾಫೆಯಲ್ಲಿ ಇರ್ತಾರೆ. ಈ ಅಟ್ಲೀಸ್ಟ್ ಒಂದು ಎಲೆಕ್ಷನ್ ಆದರೆ ಏನಾದರೂ ಸ್ವಲ್ಪ ಪಾಲಿಕೆಗಳು ಡೆವಲಪ್ ಆಗ್ಬೋದ? ಎಲೆಕ್ಷನ್ ಆಗಬೇಕಪ್ಪ. ಎಲೆಕ್ಷನ್ ಆಗಿಲ್ಲ ಅಂದ್ರೆ, ಎಲೆಕ್ಷನ್ ಯಾಕೆ ಆಗಿಲ್ಲ ಗೊತ್ತಾ? ನಮಗೆ ನಾನು MLAಗೆಲ್ಲ ಕೇಳಿದೆ, ಯಾಕೆ ಎಲೆಕ್ಷನ್? ಅವ್ರು ಹೇಳ್ತಾರೆ, ನಾವೆಲ್ಲ ಪ್ರೊಟೆಸ್ಟ್ ಮಾಡಿದ್ವಿ. ವಾರ್ಡ್ ಕೌನ್ಸಿಲರ್ಸ್ ಆದರೆ ನಮ್ಮ ದುಡ್ಡು ಕಮ್ಮಿ ಆಗುತ್ತೆ. ನಿಮ್ಗೆ ಗೊತ್ತಾಯ್ತಲ್ಲ, ಇದೆಲ್ಲ ದುಡ್ಡಿನ ವಿಷಯನೇ. ನಮ್ಮ ದುಡ್ಡು ಕಮ್ಮಿ ಆಗುತ್ತೆ, ನಮ್ಮ ಬರೋ ದುಡ್ಡು ಕಮ್ಮಿ. ನಮ್ಗೆ ಯಾರು ದುಡ್ಡು ಕೊಡ್ತಾರೆ? ನಾವು ಪ್ರಾಜೆಕ್ಟ್ಸಲ್ಲಿ ದುಡ್ಡು ಮಾಡಬೇಕು, ವಾರ್ಡಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಇವಾಗ ಈ MLAಗೆಲ್ಲ ಪ್ಲಾನ್ ಸ್ಯಾಂಕ್ಷನ್ಗೆ ಇವ್ರಿಗೆಲ್ಲ ಮಿಡಲ್ ಮ್ಯಾನ್ ಆಗಿಬಿಟ್ಟು ರಿಯಲ್ ಎಸ್ಟೇಟ್ ಮಾಡಿಬಿಟ್ಟು ದುಡ್ಡು ಮಾಡ್ತಾರೆ. ವಾರ್ಡ್ ಕೌನ್ಸಿಲರ್ ಬಂದರೆ ಅವನೇ ದುಡ್ಡು ಮಾಡ್ತಾನಲ್ಲ, ಅವ್ನಿಗೆಲ್ಲ ಗ್ರಾಸ್ ರೂಟ್ ಗೊತ್ತು. ಆ ವಾರ್ಡಲ್ಲಿ ಅವನೇ ದೊಡ್ಡ ಮನುಷ್ಯ, ಅವನೇ ಬರ್ತಾನೆ. ಅದಕ್ಕೆ ಬರಬಾರ್ದು. ಹಿಂದಿನ ಸಲ 200 ವಾರ್ಡಲ್ಲಿ 108, 110 ವಾರ್ಡಲ್ಲಿ ರಿಯಲ್ ಎಸ್ಟೇಟ್ ಬ್ರೋಕರ್ಸ್ MLA ಆಗಿದ್ರು. ಅದೇ ಜನರು ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಬೇಡ. ಇವಾಗ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಆಗಸ್ಟ್ ಒಳಗೆ ಮಾಡಬೇಕಂತ. DK ಶಿವಕುಮಾರ್ ಹೇಳಿದ್ದಾರೆ, ಆಗಿದೆ. ಇವಾಗ ಆಗ್ಬೋದು. ಆದರೆ ಆಗೋ ಮುಂಚೆ SIR ಆಗಬೇಕು. SIR ಆಗಬೇಕು. ಯಾಕಂದರೆ ಆ ವೋಟಿಂಗ್ ಲಿಸ್ಟಲ್ಲಿ ಜನರು ಯಾರು ಸತ್ತೋಗಿದ್ದಾರೋ, ಯಾರು ಬಿಟ್ಟಿದ್ದಾರೋ ಭಾಳ ಜನರಿದೆ. ಅದಕ್ಕೆ 50-53% ವೋಟಿಂಗ್ ಆಗೋದು. ಯಾಕಂದರೆ ಅಷ್ಟು ಜನರಿಲ್ಲ. ಇನ್ನೊಂದೇನೆಂದರೆ, ನಮ್ಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಬೇಕು. ಇದು ಪೇಪರ್ ಬ್ಯಾಲೆಟ್ ಮಾಡಬೇಡಿ.
ನಾನು ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಹೇಳ್ತೀನಿ, ನೀವು ಸಿದ್ದರಾಮಯ್ಯ ಥರ ಪೇಪರ್ ಬ್ಯಾಲೆಟ್ ಮಾಡಿಬಿಡಿ. ಸಿದ್ದರಾಮಯ್ಯ ಟುಕ್ ಅಸ್ ಬ್ಯಾಕ್ವರ್ಡ್ಸ್. ಈ ಟುಕ್ ಅಸ್ ಬ್ಯಾಕ್ವರ್ಡ್ಸ್. ನೋಡಿ, ವಿಶ್ವದಲ್ಲೇ ಬೆಂಗಳೂರು ಟೆಕ್ನಾಲಜಿ ಸೆಂಟರ್, ಗ್ಲೋಬಲ್ ಸೆಂಟರ್. ಮತ್ತು ಈ ಗ್ಲೋಬಲ್ ಸೆಂಟರ್ಲಿ ಭಾರತ ವರ್ಷದಲ್ಲಿ UPಯಲ್ಲಿ, ಬೆಂಗಾಲಲ್ಲಿ, ಚಿಕ್ಕೂರಲ್ಲಿ ಎಲೆಕ್ಟ್ರಾನಿಕ್ EVM ಇಂದ ವೋಟಿಂಗ್ ಆಗುತ್ತೆ. ನಮಗೆ ಪೇಪರ್ ಬ್ಯಾಲೆಟ್ ಮಾಡ್ತೀರಾ? ಯಾಕೆ ಮಾಡ್ತೀರಾ? 25 ವರ್ಷದಿಂದ ನಾವು EVM ಮಾಡ್ತಾ ಇದ್ದೀವಿ, ಇನ್ಸ್ಟೆಂಟ್ ಆಗುತ್ತೆ, ಏನು ಫ್ರಾಡ್ ಇಲ್ಲ, ಏನಿಲ್ಲ. ಅದಕ್ಕೆ ಡಿ ಕೆ ಶಿವಕುಮಾರ್ಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರೆ, ನೀವು EVM ಮಾಡಿ, ನೀವು ಟೆಕ್ನಾಲಜಿಗೆ ನಿಂತ್ಕೊಬೇಕು, ಮುಂದೆ ಥರ ಅಡ್ವಾನ್ಸ್ ಕಂಟ್ರೀಸ್ ಬೇಕು, ಆ ಥರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸರ್, ಈಗ SAR ನಾನೀಗ ಆಯುಕ್ತರ ಜೊತೆ ಮಹೇಶ್ವರ್ ಅವ್ರ ಜೊತೆ ಕೂಡ ಮಾತಾಡಿದ್ವಿ. ಅವ್ರು ಹೇಳ್ತಾ ಇರೋದು ಇದು GB ಎಲೆಕ್ಷನ್ಗೋಸ್ಕರ ಅಲ್ಲ, ಯಾಕಂದರೆ ಅಷ್ಟು ತರಾತುರಿಯಲ್ಲಿ ಮಾಡೋಕ್ಕಾಗಲ್ಲ, ಅದು ಪ್ರೋಗ್ರೆಸ್ ನಡೀತಾ ಇರುತ್ತೆ. ಈ GB ಎಲೆಕ್ಷನ್ಗೂ ಅದು ಅಷ್ಟು ಬೇಗ ಮುಗಿಯೋದಿಲ್ಲ ಅಂತ ಹೇಳ್ತಿದ್ರೆ, ಮುಗಿದ್ರೆ ಒಳ್ಳೆಯದು. ಯಾಕಂದರೆ ನೀವು ಹೇಳಿದ ರೀತಿಯಲ್ಲಿ ಅಟ್ಲೀಸ್ಟ್ ನಮ್ಮ 50% ಅಷ್ಟೇ ವೋಟ್ ಆಗೋದು, ಯಾರು ಸತ್ತೋಗಿದ್ದಾರೆ, ಯಾರಿದ್ದಾರೆ, ಆ ಒರಿಜಿನಾಲಿಟಿ ಗೊತ್ತಾಗುತ್ತೆ. ಆಗ ಪ್ಯೂರ್ಲಿ ಬೆಂಗಳೂರಿಗೆ ಒಂದು ಒಳ್ಳೆ ಇದು ಸಿಗುತ್ತೆ. ಹೌದಪ್ಪ, ಯಾಕಂದ್ರೆ ನಮ್ಗೆಲ್ಲ ಭಯ ಏನಂದ್ರೆ, ಈ ಬಾಂಗ್ಲಾದೇಶಿಗಳು, ರೋಹಿಂಗಾಗಳು ಬಹಳ ಬಂದಿದ್ದಾರೆ. ದಿನಾಗ್ಲೂ ನೀವೆಲ್ಲ ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ. ಬಾಂಗ್ಲಾದೇಶ ಅವರೆಲ್ಲ ವೋಟ್ ಮಾಡಬಾರ್ದು, ಅವರು ಕನ್ನಡಿಗರಲ್ಲ. ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅವ್ರಿಗೆಲ್ಲ ಆಚೆ ಕಳಿಸ್ಬೇಕು, ಬೆಂಗಾಲಿ ಕಳಿಸ್ಬಿಟ್ಟು ಬಾಂಗ್ಲಾದೇಶಿ ಕಳಿಸ್ಬೇಕು. ಆ ರೋಹಿಂಗ್ ಬಂದಿರೋಂತೆಲ್ಲ ಭಯ, ಜನರಲ್ಲಿ ಭಯ ಇದೆ. ಅವರು ಈ ಸ್ವಲ್ಪ ಪೊಲಿಟಿಷಿಯನ್ಸ್ ಎಲ್ಲ ಅವರು ಕರೆದ್ಬಿಟ್ಟು ಅವ್ರಿಗೆಲ್ಲ ಇದು ಆಧಾರ್ ಕೊಟ್ಬಿಟ್ಟು ಎಲ್ಲ ಮಾಡಿಸೋದು, ಫ್ರಾಡ್ ಮಾಡೋಕ್ಕೆ ತಯಾರು ಮಾಡಿದ್ದಾರೆ. ಅದು ನಿಲ್ಲಿಸ್ಬೇಕು. ಅದಕ್ಕೆ SIR ಬೇಕು. ನೋಡಿ, 45 ದಿನದಲ್ಲಿ SIR ಆಗ್ಬೋದು. 45 ದಿನ ಶುರು ಮಾಡಿ. ಇವಾಗ ಎಲೆಕ್ಷನ್ ಕಮಿಷನ್, ನೀವು ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಹೇಳಿ ಅವ್ರು ಮಾಡ್ತಾರೆ, ಅವರೇ ಮಾಡಲಿ ಬಿಡಿ. ಅವರು ಬೆಂಗಾಲಲ್ಲಿ ಮಾಡಿದ್ರು, ಬಿಹಾರಲ್ಲಿ ಮಾಡಿದ್ರು, ಬೇರೆ ಕಡೆ ಎಲ್ಲ ಮಾಡಿದ್ರಲ್ಲ. ಇವಾಗ ಬೇರೆ ಕಡೆ ಮಾಡಿದ್ರು, ಇಲ್ಲೂ ಮಾಡಲಿ. ತಮಿಳ್ನಾಡಲ್ಲಿ ಮಾಡಿದ್ರು, UPಯಲ್ಲಿ ಮಾಡಿದ್ರು, UPಯಲ್ಲಿ 23 ಕೋಟಿ ಜನರು ಅಲ್ಲಿ ಮಾಡಿದ್ರು. ಒಂದು 60 ದಿನದಲ್ಲಿ ಮಾಡಿದ್ರು. ಇಲ್ಲಿ ಮಾಡಿಬಿಡಿ, ಏನಾಗುತ್ತೆ? ಮಾಡಿಬಿಟ್ರೆ ಎಲ್ಲ 1 ಸೆಂಟ್ ಕ್ಲೀನ್ ಆಗುತ್ತೆ. ಇಲ್ಲಿಗಲ್ ಮೈಗ್ರೆಂಟ್ಸ್ ಕೊಡಬಾರ್ದು. ನೀವೆಲ್ಲ ಮೀಡಿಯಾದಿಂದ ಅವ್ರಿಗೆ ಎಕ್ಸ್ಪೋಸ್ ಮಾಡಬೇಕು. ಇಲ್ಲಿ ಬಂದುಬಿಟ್ಟು ನಮ್ಮ ದುಡ್ಡು ತಿಂದ್ಬಿಟ್ಟು ಏನೇನೋ ಬೇರೆ ಕೆಲಸ ಮಾಡ್ತಾರೆ. ಅವ್ರು ಯಾಕೆ ಕೊಡ್ಬೇಕು ಅವ್ರಿಗೆ? ಸರ್, ಇದನ್ನು ಸೇಮ್ ಇವತ್ತು CM ಅವರು ಒಂದು ಒಳ್ಳೆ ಕಾಲ್ ತೊಗೊಂಡಿದ್ದಾರೆ. ಯಾರ್ದು ID ಕಾರ್ಡ್ ಇದೆಯೋ, ವೋಟರ್ ID ಇದೆಯೋ, ಯಾರು ವೋಟ್ ಹಾಕ್ತಾರೋ ಅವ್ರಿಗೆ ಮಾತ್ರ ಈ ಗ್ಯಾರಂಟಿ ಸ್ಕೀಮ್ಸ್, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇವು ಸಿಗುತ್ತೆ ಅಂತ. ಇದು ಒಳ್ಳೆ ಇದು ಅಂತ ಒಳ್ಳೆ ವಿಷಯ. ನೋಡಿ, 60,000 ಕೋಟಿ ಗ್ಯಾರಂಟೀಸ್ ಕೊಡ್ತಾರೆ. ಈಗ ಒಂದು ವಿಷಯ, ಬಡವರಿಗೆ ಗ್ಯಾರಂಟಿ ಕೊಡೋದು ಎಲ್ಲ ಒಳ್ಳೇದು, ಎಲ್ಲರೂ ಹೂ ಅಂತಾರೆ. ಆದರೆ ಪ್ರಶ್ನೆ ಏನು, 40% ಬಡವರ ಇಲ್ಲ, ಒಂದು 20%, 10%. ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ 5% ಬಡವರು. ಒಂದು 20% ಕೊಡಿ ಬರೋರಿಗೆ, ನೀವು ಕ್ರೈಟೀರಿಯಾ ಮಾಡಿ. 40% ತೆಗೀರಿ. ಆ ದುಡ್ಡು ಇನ್ಫ್ರಾಸ್ಟ್ರಕ್ಚರ್ ಹಾಕಿ, ಜಾಬ್ ಕ್ರಿಯೇಷನ್ ಮೇಲೆ ಹಾಕಿ, ಶಿಕ್ಷಣ ಮೇಲೆ ಹಾಕಿ. 60% ಫ್ಯಾಕಲ್ಟಿ ನಮ್ಮ ಯೂನಿವರ್ಸಿಟಿಲಿ ಎಲ್ಲ ಟೆಂಪ್ರರಿ ಫ್ಯಾಕಲ್ಟಿ, ಪರ್ಮನೆಂಟ್ ಮಾಡಿ. ಶಿಕ್ಷಣ ಇಲ್ಲ, ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ? ಇವಾಗ ಬಡವರೇ ಹೋಗೋದು, ಸರ್ಕಾರದ ಕಾಲೇಜ್ ಬಡವರೇ ಹೋಗೋದು. ಬಡವರು ಎಲ್ಲಿ ಹೋಗ್ತಾರೆ? ಅವ್ರಿಗೆ ಫೀಸ್ ಕೊಡೋಕ್ಕೆ ತಾಕತ್ತಿಲ್ಲ. ಅವ್ರಿಗೆಲ್ಲ ಅವರು ಭವಿಷ್ಯನೇ ನೀವು ಕೆಡಿಸ್ಬಿಡ್ತಾ ಇದ್ದೀರಾ. ನಮ್ಮ ಡಿ ಕೆ ಶಿವಕುಮಾರ್ ದೊಡ್ಡ ಎಜುಕೇಷನಲಿಸ್ಟ್, ಅವರೇ ಹೇಳಿದ್ದಾರೆ ನಾನು ದೊಡ್ಡ ಎಜುಕೇಷನಲಿಸ್ಟ್. ಅವ್ರಿಗೆಲ್ಲ ಗೊತ್ತು. ಅದಕ್ಕೆ ನೀವು ಆ ಟೀಚರ್ಸ್ಗೆ ಪರ್ಮನೆಂಟ್ ಜಾಬ್ ಕೊಡಿ, ಫ್ಯಾಕಲ್ಟಿಗೆ, ಒಳ್ಳೆ ಫ್ಯಾಕಲ್ಟಿಗೆ ಪರ್ಮನೆಂಟ್ ಜಾಬ್ ಕೊಡಿ. ಆ ಥರ ಮಾಡಿ. ಅದಕ್ಕೇನು ಮಾಡಬೇಕು ಗೊತ್ತಾ? ಇವಾಗ ಯಾರು ಇದು ಗ್ಯಾರಂಟಿ ತಗೋತಾ ಇದ್ದಾರೋ ಅವ್ರಿಗೆ ಐಡೆಂಟಿಟಿ ವೋಟರ್ಸ್ ಲಿಸ್ಟಲ್ಲಿ ಇರಬೇಕು. ಅದಕ್ಕೆ SIR ಮಾಡಬೇಕು. SIR ಮಾಡಿ ಫೇಕ್ ವೋಟರ್ಸ್ ಭಾಳ ಇದ್ದಾರೆ. ಅದು SIR ಮಾಡಬೇಕು. ಅವ್ರ ಐಡೆಂಟಿಟಿ ಇರಬೇಕು. ಆ 2002 ಅಲ್ಲಿ ಮಾಡೋದು ವೋಟರ್ಸ್ ಲಿಸ್ಟ್ ಚೆಕ್ ಮಾಡಬೇಕು. ಅವ್ರು ಕನ್ನಡಿಗರು ಇರಬೇಕು. ಅವ್ರಿಗೆ ಕೊಡಿ, ಕಟ್ ಮಾಡಿ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಇವಾಗ ಇದು ಹೆಂಗಸರಿಗೆ ಕೊಡ್ತಾರಲ್ಲ, ಅದು ಏನದು ಗೃಹಲಕ್ಷ್ಮಿ ಕೊಡ್ತಾರೆ. ಅದು ಏಜ್ 22 to 60 ಅಲ್ವಾ? ನೋಡಿ, ಡೆತ್ ರೇಟ್ ಕರ್ನಾಟಕದಲ್ಲಿ ಇರೋದು 6/1000. ಅಂದ್ರೆ 6,000 ಜನದಲ್ಲಿ 6 ಜನ ಸಾಯ್ತಾರೆ. ಜಾಸ್ತಿ ಯಾವ ಜನ ಸಾಯೋದು? 45+ ಅಲ್ವಾ? ಅಂದ್ರೆ ವರ್ಷಕ್ಕೆ 6.6%, ಅಂದ್ರೆ 1% 7 ಲಕ್ಷ. ವರ್ಷಕ್ಕೆ ಒಂದು 5.5 ಲಕ್ಷ ಜನ ತೀರೋಗ್ಬಿಡ್ತಾರೆ. ಅವ್ರ ಹೆಸರೆಲ್ಲ ಇರುತ್ತಲ್ಲ, ಅವರೇ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ, ಯಾರು ತೀರೋಗ್ಬಿಟ್ಟಾರೋ ಅವ್ರ ಹೆಸರಲ್ಲೇ ಎಲ್ಲ ಫೇಕ್ ಮಾಡ್ಬಿಟ್ಟು ದುಡ್ಡು ಕಿತ್ತಾ ಇದ್ದಾರೆ. ಅವ್ರಿಗೆ ಗೊತ್ತು. ಅದ್ರಲ್ಲಿ ನಿಲ್ಸ್ಬಿಡಿ. ಒಂದು 60,000 ಕೋಟಿದಲ್ಲಿ 10,000, 15, 20,000 ಕೋಟಿ ಸೇವ್ ಆದ್ರೆ ಒಳ್ಳೇದಲ್ವಾ? ಇದು ಫಿಸ್ಕಲ್ ಡೆಫಿಸಿಟ್ ಯಾಕೆ? ಸಿದ್ದರಾಮಯ್ಯ ಅವರು ಒಂದು 65-70,000 ಕೋಟಿ ಇದು ಬಾರೋಯಿಂಗ್ ಮಾಡಿದ್ದಾರೆ. ಅದಕ್ಕೆ 7% ಇಂಟ್ರೆಸ್ಟ್ ಅಂತ ಎಷ್ಟಪ್ಪ? 5,000 ಕೋಟಿ, 6,000 ಕೋಟಿ ಆಗುತ್ತೆ. ಅದು ವರ್ಷಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಯಾರು ಕೊಡ್ತಾರೆ ಇಂಟ್ರೆಸ್ಟ್? ಸಿದ್ದರಾಮಯ್ಯ ಹೊಟ್ಟೋಗ್ಬಿಟ್ರು. ಅವ್ರು ಮಾಡಿದ್ದು ಇದು ಕೆಲಸ ಅಲ್ಲ. ಇವಾಗ ನಾವು ಇದು ಮಾಡ್ಬೇಕಲ್ಲ. ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ಮಾಡ್ತಾರೆ. ಸಿದ್ದರಾಮಯ್ಯ ಜನತೆ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಿದ್ರು, ಅವ್ರಿಗೆ ಬಾರೋ ಮಾಡಿದ್ರು, ಎಲ್ಲ ಮಾತ್ರ ಹೊಟ್ಟೋಗ್ಬಿಟ್ರು ಅವರು.
ಇವಾಗ ಯಾರು ಕ್ಲಿಯರ್ ಮಾಡೋದು? ಡಿ ಕೆ ಶಿವಕುಮಾರ್ ತಾನೇ ಕ್ಲಿಯರ್ ಮಾಡಬೇಕು. ಅವ್ರು ಕ್ಲಿಯರ್ ಮಾಡಿ, ಅದು ಬಹಳ ಒಳ್ಳೆ ಕೆಲಸ. ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಸರ್, ಇನ್ನೊಂದು ಮೇಜರ್ ಆಗಿ ಸರ್, ಬೆಂಗಳೂರು ವಿಚಾರಕ್ಕೆ ಬಂದಾಗ ಬೆಂಗಳೂರಲ್ಲಿ GBA, BWSSP, ಬೆಸ್ಕಾಂ ಇವ್ರ ನಡುವೆ ಒಂದು ಕೋಆರ್ಡಿನೇಷನ್ ಸರಿಯಾಗಿಲ್ಲ. ಒಬ್ರು ರೋಡ್ ಹಾಕ್ತಾರೆ, ಟಾರ್ ಹಾಕ್ತಾರೆ, ಇವತ್ತು ನಾಳೆ ಬಂದು ಡಿಗ್ ಮಾಡ್ತಾರೆ. ಎಲ್ಲಿ ಸರ್ ಡೆವಲಪ್ ಆಗುತ್ತೆ ಹಾಗಾದ್ರೆ? ನೋಡಪ್ಪ, ಅದೇ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ವಾ? ಅದಕ್ಕೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಹೇಳ್ತೀನಿ, ನೀವು ಬೆಂಗಳೂರಲ್ಲಿ ಯಾವ್ಯಾವ ಏಜೆನ್ಸಿ ಕೆಲಸ ಮಾಡ್ತಾರೋ, BWSSB, ಬೆಸ್ಕಾಮು, BMRTC, ಎಲ್ಲರೂ ಒಂದು ರಿಪೋರ್ಟಿಂಗ್ ಲೈನ್ ನಮ್ಮ ಚೀಫ್ ಕಮಿಷನರ್ ಕೊಡಿ. ಅಂದ್ರೆ ಅವ್ರು ಏನಾದ್ರು ಕೆಲಸ ಮಾಡಬೇಕಾದ್ರೆ ಚೀಫ್ ಕಮಿಷನರ್ ಆಫೀಸ್ ಅಪ್ರೂವಲ್ ಬೇಕು. ಡೈರೆಕ್ಟ್ ಮಾಡಕ್ ಆಗಲ್ಲ ಬೆಂಗಳೂರಲ್ಲಿ. ಅಂದ್ರೆ ಅವರು ಅಪ್ರೂವಲ್ ಕೇಳಬೇಕಾದ್ರೆ ಯಾರಾದ್ರೂ ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಎಲ್ಲ ನೋಡ್ತಾರೆ, ಸರಿ ಮಾಡ್ತಾರೆ. ಅವರೇ ಹೋಗ್ಬಿಟ್ಟು ಕಿತ್ತಕ್ ಆಗಲ್ಲ. ಅದು ಪವರ್ ರಿಮೂವ್ ಮಾಡಿ ಅವ್ರಿಗೆ ಕೆಲಸ ಮಾಡಿದ್ರೆ ಎಲ್ಲ ಹಾಳು ಮಾಡ್ತಾರೆ, ಬೇಕಂತ ಮಾಡ್ತಾರೆ. ಆ BWSSB ರೋಡ್ ಅವ್ರು ನೋಡ್ತಾ ಇದ್ದಾರೆ, ರೋಡ್ ಕಟ್ಟಿದಾರ ಅಂತ ನೋಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತು ರೋಡ್ ಆಗತ್ತೆ ಅಂತ, ಏನು ಮಾಡಲ್ಲ. ಆಮೇಲೆ ಹೋಗ್ಬಿಟ್ಟು ಕಿತ್ತು ಬಿಡ್ತಾರೆ. ಯಾಕೆ? ದುಡ್ಡು ಸಿಕ್ಕತ್ತಲ್ಲ. ದುಡ್ಡು ಮಾಡೋದು ಹೆಂಗೆ? ಪ್ರಾಜೆಕ್ಟ್ ದುಡ್ಡು ಮಾಡೋದು ಅಲ್ವಾ? ಅವ್ರಿಗೆ ಗೊತ್ತು. ಅವ್ರು ಮುಂಚೆನೇ ಹೋಗ್ಬಿಟ್ಟು ಹೇಳ್ಬೇಕು, ಹಿಂಗೆ ಸರಿ ಮಾಡಿ ಅಂತ. ಮಾಡಿ ಹೇಳಲ್ಲ. ಅವ್ರಿಗೆ ಗೊತ್ತು ದುಡ್ಡು ಮಾಡೋದು ರಾಕೆಟ್ ಸ್ವಾಮಿ. ಈ ಇನ್ನೊಂದ್ ಕಡೆ ಸರ್, ಈ ಲೇಕ್ಸ್ ನಾವೆಲ್ಲ STPಗಳನ್ನ ಹಾಕಿ ಫಿಲ್ಟರ್ ಮಾಡಿ ಲೇಕ್ಸ್ ನೀರ್ ಬಿಡ್ತೀವಿ ಅಂತಾರೆ. ಯಾವ್ದಾದ್ರು ಬೆಂಗಳೂರಲ್ಲಿ ಹಿಂದೆ ಇದ್ದಂತ ರೀತಿಯಲ್ಲಿ ಲೇಕ್ಸ್ ಒಂದ್ ಯಾವ್ದಾದ್ರು ಕ್ಲೀನ್ ಇದೆಯಾ ಸರ್? ಕ್ಲೀನ್ ಇಲ್ಲ. ಅದು ನೀರು STP ಇಂದ ನೀರ್ ಬರೋದು ವಾರಕ್ಕೆ ಒಂದ್ಸಲಿ 2 ಸಲ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಕ್ಲೀನ್ ಮಾಡಿ. ಅದಕ್ಕೆ ಏನ್ ಮಾಡ್ತೀನಂದ್ರೆ, ಆ ಲೇಕ್ಸ್ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಟೆಕ್ನಾಲಜಿ ಪಾರ್ಕಲ್ಲೂ STPಗಳಿವೆ. STP ಮೇಂಟೈನ್ ಮಾಡಕ್ಕೆ ಜನರಿದ್ದಾರೆ. ಅವ್ರಿಗೆ ಕರೀರಿ. ಅವ್ರಿಗೆ ಕರೆದ್ಬಿಟ್ಟು ಅವ್ರಿಗೆ ಇದು ಕಾಂಟ್ರಾಕ್ಟ್ ಕೊಡಿ. ನೀವು BWS ಕಾಂಟ್ರಾಕ್ಟ್ ಕೊಡ್ಬೇಕು, ಅದು ಮಾಡೋಕ್ಕಾಗಲ್ಲ, ಯಾರು ಮಾಡಲ್ಲ. ಅವ್ರಿಗೆ ಕರೆದ್ಬಿಟ್ಟು ಕಾಂಟ್ರಾಕ್ಟ್ ಕೊಡಿ. ಅವ್ರಿಗೆ ಕೊಟ್ಬಿಟ್ಟು ಕಾಂಟ್ರಾಕ್ಟ್ ಕೊಟ್ಟಾಗ ನೀವು ಇಂಡಿಪೆಂಡೆಂಟ್ ಟೆಸ್ಟ್ ಮಾಡಿ. ಅವ್ರೇನ ಟೆಸ್ಟ್ ಮಾಡಿಬಿಟ್ಟು ಏನೋ ಸರಿ ಇಲ್ಲ ಅಂದ್ರೆ ಜೈಲಲ್ಲಿ ಹಾಕಿ. ಆ ಥರ ಮಾಡಿ ಶುರು ಮಾಡಿ. ವಿ ನೀಡ್ ಪ್ರೊಫೆಷನಲ್ ಹೆಲ್ಪ್. ನೋಡಿ, ಇವಾಗ ಬಹಳ ಡೆಬ್ರಿಸ್ಗಳಿವೆ. ಟೋಕಿಯೋಲಿ ಏನ್ ಮಾಡ್ತಾರೆ? ಟೋಕಿಯೋಲಿ ಇನ್ಸಿನರೇಟರ್ಸ್ ಅಂತ ಇವೆ. ಬೆಂಕಿಯಲ್ಲಿ ಕಟ್ಬಿಟ್ಟು ಎಲ್ಲ ಇದು ಮಾಡ್ಬಿಡ್ತಾರೆ, ಇನ್ಸಿನೇಟರ್ ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತೀನಂದ್ರೆ, ನೀವು ಜಪಾನ್ದ ಸರ್ಕಾರ ಮಾತಾಡ್ಬಿಟ್ಟು ಆ ಟೋಕಿಯೋ ಕಂಪನಿ ಕರೆದ್ಬಿಟ್ಟು ಬೆಂಗಳೂರು 5 GB ಈ GB ಒಂದು ಇನ್ಸಿನೇಟರ್ ಮಾಡಿ, ಜಾಯಿಂಟ್ ಸೆಕ್ಟರ್ ಮಾಡಿ. ಸರ್ಕಾರ ಇನ್ವೆಸ್ಟ್ ಮಾಡಬೇಕು, ಜಪಾನಿಂದ ಇನ್ವೆಸ್ಟ್ ಮಾಡಬೇಕು, ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ ಮಾಡ್ಬಿಟ್ಟು ಅವ್ರಿಗೆ ಮ್ಯಾನೇಜ್ ಮಾಡಕ್ಕೆ ಹೇಳಿ. ಇದೆಲ್ಲ ಇನ್ಸಿನೇಟ್ ಮಾಡಿಬಿಟ್ಟು ತೆಗೆದ್ಬಿಡಿ. ಲ್ಯಾಂಡ್ ಫಿಲ್ ಮಾಡಬೇಡಿ. ಮತ್ತೆ ಲ್ಯಾಂಡ್ ಫಿಲ್ ಅಂದ್ರೆ ಎಲ್ಲಾ ಕಡೆ ಇಕ್ಕಟ್ಟ ಮಾಡಿದಾರಲ್ಲ. ಇವಾಗ ಡೆಲ್ಲಿಲೆಲ್ಲ ಕಂಪನಿಗಳಿವೆ. ಆ ಲ್ಯಾಂಡ್ ಫಿಲ್ ನ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ಮಾಡಿ. ಯಾಕಂದ್ರೆ ಯಾವ ಊರಲ್ಲೂ ನಾವು ಡಂಪ್ ಮಾಡಕ್ ಜನರು ಕೊಡಲ್ಲ, ಜಮೀನ್ ಕೊಡಲ್ಲ. ಇವಾಗ ನಾವ್ ಎಲ್ಲೆಲ್ಲಿ ಇದೆಯೋ ಅದೆಲ್ಲ ಕ್ಲೀನ್ ಮಾಡಿ ಬೇಗ ಮಾಡಿ. ಅದು ಡೆಲ್ಲಿಲಿ ಮಾಡಿದ್ದಾರೆ, ಇಂದೋರಲ್ಲಿ ಮಾಡಿದ್ದಾರೆ, ಬೇರೆ ಸ್ಟೇಟ್ ಅಲ್ಲಿ ಮಾಡಿದ್ದಾರೆ. ಅದು ಮಾಡಕ್ ತಾಕತ್ತಿದೆ. ಅಂದ್ರೆ ಇದು ಮ್ಯಾನೇಜ್ ಮಾಡಕ್. ಇನ್ನೊಂದೇನು ಗೊತ್ತಾ? ಏನು ದೊಡ್ಡ ವಿಷಯ ಏನ್ ಗೊತ್ತಾ? ನಾನೇನು ನಮ್ಮ DK ಅವ್ರು ಕೇಳ್ತೀನಿ ಅಂದ್ರೆ, ಎಲ್ಲ GBಯಲ್ಲಿ ಪೀಪಲ್ ಟ್ರಾನ್ಸ್ಫರ್ ಅಲ್ಲಿ ಬಂದಿದ್ದಾರೆ, ಡೆಪ್ಯುಟೇಷನ್ ಬಂದಿದ್ದಾರೆ. ಅವ್ರು ಯಾರಾದ್ರೂ ಫ್ರೀಡಮ್ ಡೆಪ್ಯುಟೇಷನ್ ಬಂದ ಅವ್ರಿಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ? 5 ವರ್ಷ 3 ವರ್ಷ ಬರ್ತಾ ಏನಿದೆ, ದುಡ್ಡು ಮಾಡಬೇಕು ಅಷ್ಟೇ. ಮತ್ತೇನು ಅವ್ರಿಗೆ ಲಾಯಲ್ಟಿ ಇಲ್ಲ. ಅವ್ರಿಗೆ ಯಾರು ಡೆಪ್ಯುಟೇಷನ್ ಇದ್ದಾರೋ ಅವ್ರು ವಾಪಸ್ ಒಂದು 6 ತಿಂಗಳು ಕಳಿಸ್ಬೇಕು. ನೀವು GP ಒಂದು ಕೇಡರ್ ಮಾಡಿ. ಕೇಡರ್ ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಮಾಡಿ. ಅಲ್ಲಿ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಇಲ್ಲ, ಹಳೇದೇನದು ಅದೇ ನಡೀತಾ ಇದೆ. ಅದಕ್ಕೆ ಏನ್ ಮಾಡಿ ಅಂದ್ರೆ, ಒಂದು ಸ್ಟಿಕ್ಕು ಕಮಿಟಿ ಮಾಡಿಬಿಟ್ಟು, ನಮ್ದು ಶ್ರೀನಿವಾಸ ಮೂರ್ತಿ ಇದಾರ ಅವರು ಶ್ರೀನಿವಾಸ ಮೂರ್ತಿ ಮುಂಚೆ ಇದು BDA ಕಮಿಷನ್ ಅವರಿಗೆ, ಇಲ್ಲಾಂದ್ರೆ ಇವರು ಭಾಸ್ಕರ್ ಇದಾರಲ್ಲ, ಭಾಸ್ಕರ್ ರಾವ್ ಇನ್ನೊಬ್ರು ಚೀಫ್ ಸೆಕ್ರೆಟರಿ ಆಗಿದ್ದಾರಲ್ಲ, ಭಾಸ್ಕರ್ ಅಂತ. ವಿಜಯ್ ಭಾಸ್ಕರ್ ಇಲ್ಲಾಂದ್ರೆ ಇದು ನಮ್ದು ಇವರು ಯಾರು, ವಿಜಯ್ ಭಾಸ್ಕರ್ ಒಳ್ಳೆ ಇದು ಮಾಡಿದ್ರು. ವಿಜಯ್ ಭಾಸ್ಕರ್ಗೆ ಒಂದು ಕಮಿಟಿ ಮಾಡಿ. ಅಂದ್ರೆ ವಿಜಯ್ ಭಾಸ್ಕರ್, ISN ಪ್ರಸಾದ್, ಋಷಿಕೇಶ್ ಕೃಷ್ಣನ್ IIT ಇದು ನಮ್ಮ IIM ಡೈರೆಕ್ಟರ್, ಮತ್ತೆ ಇನ್ನೊಬ್ರು ಏನಂದ್ರೆ ಜನಗ್ರಹ ಇಂದ ಡೈರೆಕ್ಟರ್. 4 ಜನ. ಜನಗ್ರಹ ಯಾವ್ಯಾವ ಕಾರ್ಪೊರೇಷನ್ ಏನ್ ಮ್ಯಾನೇಜ್ಮೆಂಟ್ ಎಲ್ಲ ಸ್ಟಡಿ ಮಾಡಿದ್ದಾರೆ. ಆಮೇಲೆ IIM ಪ್ರೊಫೆಸರ್ ಗೊತ್ತು ಏನ್ ಸ್ಟ್ರಕ್ಚರ್ ಮಾಡಬೇಕು. ಮತ್ತೆ ಒಬ್ಬರು ನಂದಿತಾ ಗುರ್ಜರ್, ಹೆಡ್ ಆಫ್ HR ಫಾರ್ ಇನ್ಫೋಸಿಸ್. ಅವಳು ಬಹಳ ದೊಡ್ಡ HR ಪ್ರೊಫೆಷನಲ್. ಅವಳು ಇಂಟರ್ನ್ಯಾಷನಲ್ HR ಅಲ್ಲೆಲ್ಲ ಮಾಡಿದ್ದಾರೆ. ಈ 5 ಜನ ಒಂದು ಕಮಿಟಿ ಮಾಡಿಬಿಟ್ಟು 90 ಡೇಸ್ ಒಳಗೆ ಒಂದು ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಕೊಟ್ಬಿಟ್ಟು ಅಪ್ರೂವ್ ಮಾಡಿ ಒಂದು ಕೇಡರ್ ಮಾಡಿಬಿಟ್ಟು ನಮ್ಮ ಬೆಂಗಳೂರು ಹುಡುಗಿಯರಿಗೆ ಕೆಲಸ ಕೊಡಿ.
ಬೆಂಗಳೂರಿನಲ್ಲೇ ಇರಬೇಕು, ಬೆಂಗಳೂರು ರೆಸಿಡೆಂಟ್ ಕೊಡಿ. ಯಾಕಂದ್ರೆ ನಮ್ಮೂರು, ಆಚೆಯಿಂದ ಬರೋದು ಯಾರು ಬೇಡ. ಡೆಪ್ಯುಟೇಷನ್ ನಿಲ್ಲಿಸ್ಬಿಡಿ. ಒಂದು 6 ತಿಂಗಳು 9 ತಿಂಗಳು ಮಾಡಿದ್ರೆ ಯಾರು ಬರ್ತಾರೋ ಅವ್ರಿಗೆ ಕಮಿಟ್ಮೆಂಟ್ ಇರುತ್ತೆ, ಲಾಯಲ್ಟಿ ಇರುತ್ತೆ, ನಮ್ಮೂರಿದು ಅಂತ ಅವ್ರಿಗೂ ಭಯನೂ ಇರುತ್ತೆ. ನಾನು ಕೆಲಸ ಮಾಡಲಿಲ್ಲದೆ ಎಲ್ಲಿ ಹೋಗೋದು. ಇವಾಗ ಇವ್ರಿಗೆ PW ಕೆಲಸ ಇದೆ, ಡೆಪ್ಯುಟೇಷನ್ ವಾಪಸ್ ಮಾಡ್ತಾರೆ. ಅವ್ರಿಗೇನಿದೆ, ಏನು ತಾಕತ್ತಿಲ್ವಲ್ಲ, ದುಡ್ಡು ಮಾಡಕ್ ಬರ್ತಾರೆ ಎಲ್ಲರೂ. ಜಾಸ್ತಿ ಜನ ಎಲ್ಲರೂ ಅಂತಲ್ಲ, ಒಳ್ಳೆಯವರು ಇದ್ದಾರೆ, ಅದು ಜಾಸ್ತಿ ಕೆಟ್ಟವರಿದ್ದಾರೆ. ಅದಕ್ಕೆ ಒಂದು ಕೇಟರ್ ಮಾಡಿ ಕೇಟರ್ ಮಾಡಿದ್ರೆ ಮುಂದೆ ನಮ್ಮ ಸಿಟಿ ಓಡಿಸಕ್ಕಿದೆ. ಇವಾಗ ಈ ಜೀಬೆ ಜನರಿಲ್ಲ, ದುಡ್ಡಿಲ್ಲ. ಆ ಪಾಪ ಅವರು ಮಹೇಶ್ವರ ರಾವ್ ವಾರಕ್ಕೊಂದ್ಸಿ ಎಲ್ಲಾ ಕಡೆ ಇನ್ಸ್ಪೆಕ್ಷನ್ ಹೋಗ್ತಾರೆ, ಅದು ಕಾರ್ಪೊರೇಷನ್ ಕರೀತಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಐ ಇನ್ಸ್ಟ್ರಕ್ಟೆಡ್ ಎವ್ರಿಬಡಿ ಅಂತ. ಕೆಲಸ ಆಗಲ್ಲ, ಬರೋ ತಿಂಗಳಲ್ಲಿ ಹೋಗ್ತಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಡೇಟ್ ಕೊಡ್ತಾರೆ, ಏನೂ ಆಗಲ್ಲ. 3ನೇ ಸಲ ಹೋಗ್ತಾರೆ. ಅವರೆಲ್ಲ ನೋಡಿ ಒಂದು ವರ್ಷದಿಂದ ಎಸ್ಸಲ್ಲಿ ಇನ್ಸ್ಪೆಕ್ಟ್ ಮಾಡಿದ್ದಾರೆ, ಎಸ್ಸಲ್ಲಿ ಏನು ಜಾಸ್ತಿ ಆಗ್ತಲ್ಲ, ಏನು ಅಂತ ಹೇಳಕ್ಕಲ್ಲ, ಜಾಸ್ತಿ ಆಗ್ತಲ್ಲ. ಆ ಜಾಸ್ತಿ ಆಗ್ತಾರೆ, ಏನ್ ಮಾಡ್ಬೇಕು? ನಾನು ಅವ್ರಿಗೆ ಹೇಳಿದೆ, ಸರ್ ನೋಡಿ, ನೀವು ಒಂದು ಕಾರ್ಪೊರೇಷನ್ ಕಡಿದ್ಬಿಟ್ಟು ಆ ಕಾರ್ಪೊರೇಷನ್ ಕಮಿಷನರ್ಗೆಲ್ಲ ಹೇಳಿ, ಈ ತರ ಸಿಟಿಗೆ ಕ್ಲೀನ್ ಮಾಡಬೇಕು, ಫುಟ್ಪಾತ್ ಮಾಡಬೇಕು, ಎಲ್ಲ ಮಾಡಬೇಕು. ನೀವು ಜಾಬ್ ಅಲೋಕೇಟ್ ಮಾಡಿ ಆಫೀಸರ್ಸ್ಗೆ, ಮತ್ತೆ ಅವ್ರ ಕಮಿಷನರ್ಗೆ ನೀವು ಹೋಗಿ ಇನ್ಸ್ಪೆಕ್ಟ್ ಮಾಡಿದ್ರೆ ಕೆಲಸ ಆಗಿಲ್ಲ ವಾರ್ನ್ ಮಾಡಿ, ನೆಕ್ಸ್ಟ್ ಟೈಮ್ ಹೋಗ್ಬಿಟ್ಟು ವಾರ್ನ್ ಮಾಡಿ. 3ನೇ ಸಲ ಅವ್ರಿಗೆ ಕೆಲಸ ತೆಗೀರಿ, ಸಸ್ಪೆಂಡ್ ಮಾಡಿಬಿಡಿ. ಆ ಭಯ ಇದ್ರೆ ಕೆಲಸ ಆಗೋದು. ಸರ್ಕಾರದಲ್ಲಿ ಭಯ ಇದ್ರೆ ಕೆಲಸ ಆಗೋದಿಲ್ಲ. ಏನು ಯಾಕೆ ಮಾಡ್ತಾರೆ ಕೆಲಸ? ಏನು ಅಕೌಂಟಬಿಲಿಟಿ ಇದೆ? ಸರಿ ತಾನೆ? ಅದಕ್ಕೆ ಮಾಡಿ. ನೋಡಿ, ಮುಂಚೆ ಒಂದು ಕತೆ ಹೇಳ್ತೀನಿ. R.V. ದೇಶಪಾಂಡೆ ಅವರು ಮಿನಿಸ್ಟರ್ ಇದ್ರು, ಒಳ್ಳೆ ಮಿನಿಸ್ಟರ್, ಇಂಡಸ್ಟ್ರಿ ತಗೊಂಬಂದ್ರು. ಅವ್ರು ನಾವು ಸಿಕ್ಬಿಟ್ಟು ಹೋಗ್ತೇವೆ, ಸರ್ ಇದೆಲ್ಲ ಮಾಡ್ಬೇಕು, ಆಯ್ತಪ್ಪ, ಈ ಮೀಟಿಂಗ್ ಕರಿತಾ ಇದ್ವಿ, ಎಲ್ಲರೂ ಹೂ ಅಂತ ಇದ್ರು. ಆಮೇಲೆ ಬರೋ ತಿಂಗಳು ನಾವು ಹೋಗ್ತಾ ಇದ್ವಿ, ಏನಪ್ಪ ಆಯ್ತು ಕೇಳ್ತಾರೆ, ಏನೂ ಆಗಿಲ್ಲ ಸರ್, ಹೌದಾ ಅಂದ್ಬಿಟ್ಟು ಎಲ್ಲರೂ ಮೀಟಿಂಗ್ ಕಳಿಸ್ತಾರೆ, ಎಲ್ಲರೂ ಹೂ ಅಂತಾರೆ, ಮಾಡ್ತೀನಿ ಅಂತ. ಇನ್ನೊಂದು ಸಲ ಆಗಲ್ಲ, 3ನೇ ಸಲ ಹೋಗ್ತೇವೆ, ಏನಾಯ್ತು, ಏನೂ ಆಗಿಲ್ಲ, ಜಾಸ್ತಿ ಆಗಿಲ್ಲ ಸರ್, ಎಲ್ಲ ಸಲ ಬೈತಾರೆ. 4ನೇ ಸಲ ಬೈದ್ಬಿಡ್ತಾರೆ, ಜೋರಾಗಿ ಬೈತಾರೆ ಎಲ್ಲಕ್ಕಿಂತ. ನಾನು ಎಲ್ಲರಿಗೂ ಹೇಳ್ತೇನೆ, ನೀವು ಮಾಡಲಾದ್ರೆ ಏನು ಅಂತ. 6ನೇ ಸಲ 5ನೇ ಸಲ ಕೆಲಸ ಆಗುತ್ತೆ. ಯಾಕಂದ್ರೆ ನೋಡಿ, ಒಂದು ಪ್ರಾಬ್ಲಮ್ ಇದೆ, ಎಲ್ಲ ಆಫೀಸ್ ಕೆಲಸ ಜಾಸ್ತಿ ಆಗುತ್ತೆ. ಸರ್ಕಾರ ವರ್ಷಕ್ಕೊಂದು 20, 100, 150 ಹೊಸ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ. ಇವಾಗ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ DC ಇದಾರಲ್ಲ, ಎಷ್ಟು ಪ್ರೋಗ್ರಾಮ್, 300, 400 ಪ್ರೋಗ್ರಾಮ್ ಮಾಡೋ, ಎಲ್ಲಿದೆ ತಾಕತ್ ಅವ್ರಿಗೆ, ಎಲ್ಲಿದೆ ಕೆಲಸ? ಪ್ರೋಗ್ರಾಮ್ ಕಟ್ ಮಾಡಬೇಕು. ಎಲ್ಲ ಗವರ್ಮೆಂಟ್ ಸರ್ಕಾರ ಪ್ರೋಗ್ರಾಮ್ ಕಟ್ ಮಾಡಿಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ಬೇಕು. ಕಮ್ಮಿ ಮಾಡಿದ್ರೆ ಪ್ರೋಗ್ರಾಮ್ ಮಾಡಕ್ಕೆ ಜನರು ಇದ್ದಾರೆ. ಇವಾಗ GPL ಜನರು ಇಲ್ಲ, ಮ್ಯಾನೇಜ್ಮೆಂಟ್ ಇಲ್ಲ, ಕೇಳೋರು ಇಲ್ಲ. ಅದಕ್ಕೆ ನಮ್ಮ ಕಮಿಷನರ್ ಅವ್ರಿಗೆಲ್ಲ, ಮತ್ತೆ ಕಮಿಷನರು ಮತ್ತೆ GBS ಕಮಿಷನರ್ ಎಲ್ಲ, ಇವರಿಗೆಲ್ಲ ಒಂದು ಸ್ಯಾಕ್ ಮಾಡಬೇಕು. ಸ್ಯಾಕ್ ಮಾಡಿದ್ರೆ ಭಯ ಇದೇನೆ ಆಗುತ್ತೆ, ಅಕೌಂಟಬಿಲಿಟಿ ಬೇಕು. ಸರ್, ನೀವು ಹೇಳಿದ ನಿಜ. ಸ್ಯಾಕ್ ಮಾಡಿದ್ರೆ, ಈಗ ಅವ್ರು ಸಸ್ಪೆಂಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಈಗಲೇ ಸ್ಟಾಫ್ ಕಡಿಮೆ ಇದ್ದಾರೆ, ಕೆಲಸ ಮಾಡೋರು ಇಲ್ಲ. ಸೊ ಇನ್ನೂ ಬರ್ಡನ್ ಆಗುತ್ತೆ ಅಂತ ಅರ್ಥ. ಸುಮ್ಮನೆ ಎಷ್ಟು ನೋಡಿ 5% ಸ್ಯಾಕ್ ಮಾಡಿದ್ರೆ ಇನ್ನ 95% ಡಬಲ್ ಕೆಲಸ ಮಾಡ್ತಾರೆ. ಇವಾಗೇನು ಎಲ್ಲರೂ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ ಅಲ್ವಾ? ಜಾಸ್ತಿ ಕೆಲಸ ಅವ್ರೇನು ಮಾಡ್ತಾ ಇದ್ದಾರಾ? ಆಫೀಸಲ್ಲಿ ಟೈಮಲ್ಲಿ ಬರ್ತಾರಾ, ಟೈಮಲ್ಲಿ ಹೋಗ್ತಾರಾ? ನಿಮ್ಗೆಲ್ಲ ಗೊತ್ತು. ನೀವು ಆಫೀಸ್ ಹೋಗ್ಬಿಟ್ಟು ನೋಡಿ ಎಷ್ಟು ಗಂಟೆಗೆ ಬರ್ತಾರಂತ. ವಿಧಾನಸೌಧಕ್ಕೆ ಹೋಗ್ಬಿಟ್ಟು ನೋಡಿ. ಇವಾಗ DK ಶಿವಕುಮಾರ್ ಹೇಳಿದ್ದಾರೆ, ಎಲ್ಲರೂ 9:30 ಬರಬೇಕು, ನಾನು ಟೈಮಿಂಗ್ ಎಲ್ಲ ನೋಡ್ತೀನಿ, ರಿಪೋರ್ಟ್ ಬೇಕಂತ ಹೇಳಿದ್ದಾರೆ. ಅವರು ರಿಪೋರ್ಟ್, ನಾನು ಏನ್ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗಂದ್ರೆ, ನೀವು ವಾರಕ್ಕೊಂದ್ಸಲಿ ರಿಪೋರ್ಟ್ ಕೇಳಿ ಪಬ್ಲಿಕ್ ಹಾಕ್ಬಿಡಿ. ರಿಪೋರ್ಟ್ ಚೀಫ್ ಸೆಕ್ರೆಟರಿ ಪಬ್ಲಿಕ್ ಮಾಡಬೇಡಿ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಜನ 9:30 ಬಂದ್ರು, ಇಷ್ಟು ಜನ 10 ಗಂಟೆಗೆ ಬಂದ್ರು. ನೀವು ಒಂದ್ ತಿಂಗಳಾದ್ಮೇಲೆ ಏನ್ ಆಕ್ಷನ್ ಮಾಡಿದ್ರ, ವಾರಕ್ಕೊಂದ್ಸಲಿ ರಿಪೋರ್ಟ್ ಪಬ್ಲಿಕ್ ಮಾಡ್ಬಿಡಿ. ಜನತೆಗೆಲ್ಲ ಗೊತ್ತಾಗ್ಲಿ ಏನಿದೆ. ಟ್ರಾನ್ಸ್ಪರೆನ್ಸಿ ಬೇಕಲ್ವಾ? ಅವರೇ ಹೇಳ್ತಾರೆ ಟ್ರಾನ್ಸ್ಪರೆನ್ಸಿ ಬೇಕು. ಟ್ರಾನ್ಸ್ಪರೆನ್ಸಿ ಮಾಡಿ ನೋಡಿ. ವರ್ಕ್ ಎಥಿಕ್ ಬಹಳ ಕಮ್ಮಿ, ಪ್ರೊಡಕ್ಟಿವಿಟಿ ಬಹಳ ಕಮ್ಮಿ. ಜನರಿಗೆ ಕೆಲಸ ಮಾಡಬೇಕು. ಆಮೇಲೆ ಬಿಸ್ನೆಸ್ ಪ್ರೋಸೆಸ್ ರೀಇಂಜಿನಿಯರ್ ಮಾಡಬೇಕು. ವಿಜಯ ಭಾಸ್ಕರ್ ಅವರು ಎಕ್ಸ್ಪೆಂಡಿಚರ್ ಕಮಿಷನ್ ಚೇರ್ಮನ್ ಆಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ವರ್ಕ್ ಕಮ್ಮಿ ಮಾಡಿ. ಯಾಕೆ ಒಂದು BDಯಲ್ಲಿ ಒಂದು ಫೈಲ್ ಹೋಗ್ಬೇಕಾದ್ರೆ 10 ಜನ 15 ಜನ ಹೋಗ್ಬೇಕು? ಯಾಕೆ? ಎಲ್ಲಾ ಟೇಬಲ್ ದುಡ್ಡು ಕೇಳ್ತಾರೆ. ಒಂದು ರೇಟ್ ಕಾರ್ಡ್ ಇದೆ, ಈ ಟೇಬಲ್ 2 ಲಕ್ಷ, 3 ಲಕ್ಷ, 4 ಲಕ್ಷ ರೇಟ್ ಕಾರ್ಡ್ ಇದೆ, ಅದು ಕಮ್ಮಿ ಮಾಡಿ. ನಾನು ಹೇಳಿದೆ ಇವ್ರಿಗೆ, ಮಣಿವನ್ ಅವರಿಗೆ, 10 ಟೇಬಲ್ ಹೋಗೋ ಮುಂಚೆ 2 ಟೇಬಲ್ ಅಲ್ಲಿ ಮಾಡಿ. ಭ್ರಷ್ಟಾಚಾರ ಆದ್ರೂ 2 ಟೇಬಲ್ ಅಲ್ಲೇ ಇರ್ಲಿ, ಯಾಕೆ 10ಗೆ ಹೋಗ್ಬೇಕು ಅಲ್ವಾ? ಅದೇ ಇಲ್ಲ, ರೇಟ್ ಕಾರ್ಡ್ ಆದ್ರೂ ಡಿಸ್ಕ್ಲೋಸ್ ಮಾಡ್ಬಿಡ್ಲಿ. ಇನ್ನೊಂದು ರೇಟ್ ಕಾರ್ಡ್ ಡಿಸ್ಕ್ಲೋಸ್ ಮಾಡ್ಲಿ. ಅದು ಡಿಪಾರ್ಟ್ಮೆಂಟ್ ಮುಂದೆ ಇದು ರೇಟ್ ಕಾರ್ಡ್ ಅಂತ ಹೇಳ್ಬೇಕು, ಇಷ್ಟು ಕೊಡ್ಬೇಕು, ಚೆಕ್ಕಲ್ ಕೇಳಿ, ಚೆಕ್ಕಲ್ ತಗೊಳ್ಳಿ, ಆಮೇಲೆ ಹೇಳಿ ಡಿಸ್ಟ್ರಿಬ್ಯೂಷನ್ ಮಾಡಿ, ಹೋಗ್ಲಿ ಬಿಡಿ, ಪರಲ್ಲ ಬಿಡಿ. ಕೆಲಸ ಅಲ್ಲ, ನೀವು ಕರಪ್ಷನ್ ಭ್ರಷ್ಟಾಚಾರ ಮಾಡಬೇಕಾದ್ರೆ ಅಫಿಷಿಯಲ್ ಭ್ರಷ್ಟಾಚಾರ ಮಾಡಿ, ಪರವಾಗಿಲ್ಲ ಬಿಡಿ, ಟ್ರಾನ್ಸ್ಪರೆನ್ಸಿ ಇಲ್ಲಿ. ಸರ್, ಇನ್ನೊಂದು ಸರ್, ಮೇಜರ್ ಆಗಿ ಈಗ ITBT, ಈಗ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಅನ್ನೋದು ಅದು ಏನೇ ಮಾಡಿದ್ರು ಆಗ್ತಾ ಇಲ್ಲ. ITBT ಕಂಪ್ನೀಸ್ ಒಂದಷ್ಟು ಜನ ನಾವು ಬಿಟ್ಟು ಹೋಗ್ತೀವಿ ಅನ್ನೋದೆಲ್ಲ ಪದೇ ಕೇಳ್ತಿದ್ದೆ. ಅದಕ್ಕೆ ಏನ್ ಸೊಲ್ಯೂಷನ್ ಮಾಡಬಹುದು ಸರ್? ನೋಡಿ, ಬೆಂಗಳೂರು ಬಿಗ್ಗೆಸ್ಟ್ ಚಾಲೆಂಜ್ ಇದೆ ಬೆಂಗಳೂರು ಅಂದ್ರೆ ಟ್ರಾಫಿಕ್. ನೋಡಿ, ಬೆಂಗಳೂರಿಗೆ ಸಮಸ್ಯೆ ಏನಂದ್ರೆ, ಬೆಂಗಳೂರು ಒಂದು ಬಹಳ ರೈಸ ಸಿಟಿ,
ರಿಚ್ ಸಿಟಿ, ರಿಚೆಸ್ಟ್ ಸಿಟಿ ಇನ್ ಇಂಡಿಯಾ. 1.3 crore ಜನರಿದ್ದಾರೆ. ಇನ್ನೊಂದು 30 ಲಕ್ಷ ಕಾರ್ ಇರಬೇಕು. ತಿಂಗಳಿಗೆ 88,000 90,000 ಗಾಡಿಗಳು ರಿಜಿಸ್ಟರ್ ಆಗುತ್ತೆ. ಯಾಕೆ? ಎಲ್ಲರೂ ಕಾರ್ ತಗೋತಾರೆ. ದುಡ್ಡು ಬಂದ ತಕ್ಷಣ ಏನು ಮಾಡ್ತಾರೆ? ನೀವು ಒಂದು ಕಾರ್ ತಗೋತೀರಾ, ಹೆಂಡತಿಗೆ ಒಂದು ಕಾರ್ ತಗೋತೀರಾ, ಮಕ್ಳಿಗೆ ಒಂದು ಕಾರ್ ತಗೋತೀರಾ, ಒಂದು ಅಪಾರ್ಟ್ಮೆಂಟ್ ತಗೋತೀರಾ. ಅಂದರೆ ಗೌರ್ಮೆಂಟ್ ಡಸ್ ನಾಟ್ ನೋ ಹೌ ಟು ಹ್ಯಾಂಡಲ್ ಪ್ರಾಸ್ಪೆರಿಟಿ, ದೇ ನೋ ಹೌ ಟು ಹ್ಯಾಂಡಲ್ ಪಾವರ್ಟಿ. ನಮ್ಮ ಸಿದ್ದರಾಮಯ್ಯ ತಲೆಗಳಿಗೆ ಏನಿದೆ, ಜನರು ಎಲ್ಲ ಬಡವರು, ಅವರಿಗೆ ಸಬ್ಸಿಡಿ ಕೊಡಬೇಕು, ಅದೇ ಅವ್ರ ತಾಕತ್ತು. ಅವರು ರೈತರಾಗಿದ್ದಾರೆ, ಅವ್ರಿಗೆ ಕೆಲಸ ಕೊಡಬೇಕು, ಶಿಕ್ಷಣ ಕೊಡೋದು ಬುದ್ಧಿನೇ ಬರಲ್ಲ. ಅವ್ರಿಗೆಲ್ಲ ಸಬ್ಸಿಡಿ ಕೊಡಬೇಕು. ಯಾಕೆ? ಅವರು ಹುಟ್ಟಿದಾಗ, ಅವರು ಬಂದಾಗ ನಾವೆಲ್ಲ ಬಡವರಿದ್ರಿ. ಇವಾಗ ಅಷ್ಟು ಬಡವನೇ ಇಲ್ಲ. ಅವ್ರಿಗೆ ಗೊತ್ತಾಗಬೇಕಲ್ಲ. ಪ್ರಾಸ್ಪೆರಿಟಿ ಬಂದ ಮೇಲೆ ಡೆವಲಪ್ಮೆಂಟ್ ಮಾಡಿ. ಬೆಂಗಳೂರಿಗೆ ಏನು ಮಾಡಬೇಕು ನೋಡಿ, ಬೆಂಗಳೂರು ಮಾಡೋದು ವೆರಿ ಕ್ಲಿಯರ್. ಬೆಂಗಳೂರಿಗೆ 500 ಕಿಲೋಮೀಟರ್ ಮೆಟ್ರೋ ಬೇಕು. ಇವಾಗ 100 ಕಿಲೋಮೀಟರ್ ಇದೆ. ಇನ್ನು 100 ಕಿಲೋಮೀಟರು ಇನ್ನು ಒಂದು ವರ್ಷದಲ್ಲಿ ಆಗುತ್ತೆ. ಅದು ಡಿ.ಕೆ. ಶಿವಕುಮಾರ್ ಅವರು ತಿಂಗಳಿಗೆ ಒಂದ್ಸಲಿ ಎಲ್ಲ ಮಾನಿಟರ್ ಮಾಡಿ ಕೆಲಸ ಮಾಡಬೇಕು. ನೀವು ಏರ್ಪೋರ್ಟ್ ರೋಡಲ್ಲಿ ಹೋಗ್ಬಿಟ್ಟು ನೋಡಿ, ಕೆಲಸನೇ ಆಗ್ತಾರೆ ಜಾಸ್ತಿ ಅಲ್ಲಿ. ಇದೆಲ್ಲ ಕೆಲಸ ಪ್ಯಾರಲಲ್ ಆಗ್ಬೋದು. ಕೆಲಸ ಜಾಸ್ತಿ ಕಮ್ಮಿ, ಅವ್ರೆಲ್ಲ ಡಿಲೇ ಮಾಡ್ತಾರೆ. ಮತ್ತೆ ಬಂದು ಒಂದು ಕಾಸ್ಟ್ ಎಸ್ಕಲೇಷನ್ ತೊಗೋತಾರೆ. ಹಿಂದಿನ ಸಲ ಒಂದು 10,000 15,000 ಕೋಟಿ ಕಾಸ್ಟ್ ತೊಗೊಂಡ್ರು. ಅದೆಲ್ಲ ನಿಲ್ಲಿಸ್ಬೇಕು. ಕರಪ್ಷನು ಇದೆ ಅದರಲ್ಲಿ. ಅದಕ್ಕೆ ಯಾರು ಮಾಡ್ತಾ ಇಲ್ವೋ ಅವ್ರಿಗೆ ಹೇಳ್ಬಿಟ್ಟು ಕರೆದ್ಬಿಟ್ಟು ಬೈರಿ, ಅವ್ರಿಗೆ ಕೆಲಸ ಮಾಡಿರಿ, ಅವ್ರಿಗೆ. ಅರ್ಥ ಆಯ್ತಾ? ಅಂದರೆ ಇವಾಗೆಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಯಾವ ಮೆಟ್ರೋ ಸ್ಟೇಷನ್ ಇದೆಯೋ ಟ್ರೈನ್ ಆರ್ಡರ್ ಮಾಡಿರಿ. ಇವಾಗೆಲ್ಲ ಮೆಟ್ರೋದಲ್ಲಿ 5 ನಿಮಿಷಕ್ಕೆ ಒಂದ್ಸಲಿ ಟ್ರೈನ್ ಓಡಿಸ್ತಾರೆ, 2 ನಿಮಿಷ ಒಂದ್ಸಲಿ ಟ್ರೈನ್ ಓಡಿಸಿ. ನಮ್ಮದು ಎಲ್ಲೋ ಲೈನ್ ಇದೆ ಅಲ್ಲ, ಎಲೆಕ್ಟ್ರಾನಿಕ್ ಸಿಟಿಗೆ 10 ಟ್ರೈನ್ಗಳಿವೆ. ಅಂದರೆ 9 ನಿಮಿಷ. ನಮಗೆ 2 ನಿಮಿಷಕ್ಕೆ ಒಂದ್ಸಲಿ ಮಾಡಿ, 2 ವರ್ಷ ಮಾಡಿ. ಇವಾಗ ನೋಡಿ, ಮೆಟ್ರೋ ಓಡಿದ್ರೆ ಭಾಳ ಜನ ಬರ್ತಾರೆ. 1 ತಿಂಗಳಲ್ಲಿ ಒಳಗೋಗಕ್ಕಾಗಲ್ಲ, ಭಾಳ ಕ್ರೌಡ್ ಆಗುತ್ತೆ, ಅವ್ರು ಹೊಟ್ಟೋಗ್ಬಿಡ್ತಾರೆ. ನೀವು ಸರ್ಪ್ಲಸ್ ಕೆಪಾಸಿಟಿ ಮಾಡಬೇಕು. 500 ಒಂದು ವರ್ಷದಲ್ಲಿ 200 ಕಿಲೋಮೀಟರ್ ಮೆಟ್ರೋ ಮಾಡಿಬಿಟ್ಟು ಆ ಮೆಟ್ರೋ ಸ್ಟೇಷನಿಂದ ಸರೌಂಡಿಂಗಲ್ಲಿ ಚಿಕ್ಕ ಬಸ್ಸು ಓಡಿಸಿ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡಿ. ಇನ್ನೊಂದೇನು ಮಾಡಬೇಕು ಗೊತ್ತಾ? 15,000 ಒಂದಿಗೆ ಪಬ್ಲಿಕ್ ಬಸ್ಸಸ್ ಬೇಕು. 7,000 ಏನೋ ಇದು BMTC ಓಡಿಸ್ತಾ ಇದೆ. ನಾವು ನಿಮ್ಮ ಜ್ಞಾಪಕ ಇದೆಲ್ಲ, ರಾಮಲಿಂಗರೆಡ್ಡಿ ಜಗಳ ಆಯಿತು ಪಬ್ಲಿಕ್ಕಲ್ಲಿ ಅಲ್ವಾ? ನೀವು ಯಾಕೆ ಪ್ರೈವೇಟ್ ಸೆಕ್ಟರ್ ಕೊಡಲ್ಲ? ಅವ್ರೇನು ಪ್ರೈವೇಟ್ ಸೆಕ್ಟರ್ ಮಾಡಿದ್ರೆ ದುಡ್ಡು ಮಾಡ್ತಾರೆ. ಹೌದಪ್ಪ, ಎಲ್ಲರೂ ದುಡ್ಡು ಮಾಡಬೇಕು. ನೀವೆಲ್ಲ BMTC ಓಡ್ತಾ ಇದ್ದೀರಲ್ಲ, ಲಾಸ್ ಮಾಡ್ತಾ ಇದೆ. ಯಾಕೆ ಕೊಡ್ತಾ ಇದ್ದಾರೆ? ಟ್ಯಾಕ್ಸಸ್ಸಿಂದ ಲಾಸ್ ಕವರ್ ಮಾಡ್ತೀರಾ. ಅವ್ರು ವೈಬಲ್ ಆಗಬೇಕು, ಡ್ರೈವರ್ಸಿಗೆ ಸ್ಯಾಲ್ರಿ ಕೊಡಬೇಕು, ಪವರಿಗೆ ಬಿಲ್ ಕೊಡಬೇಕು, ಪೆಟ್ರೋಲಿಗೆ ಡೀಸೆಲಿಗೆ ಬಿಲ್ ಕೊಡಬೇಕಲ್ಲ, ಅದು ಮಾಡಬೇಕಲ್ಲ. ಅದಕ್ಕೆ ಏನು ಮಾಡಿ ಅಂದರೆ, ನಾನು ಏನು ಪ್ರಾರ್ಥನೆ ಮಾಡ್ತೀನಿ ಅಂದರೆ, ಪ್ರೈವೇಟ್ ಸೆಕ್ಟರ್ ಸ್ಟಾರ್ಟಪ್ಸ್ಗೆ ಬಸ್ ಓಡಿಸೋಕ್ಕೆ ಪರ್ಮಿಷನ್ ಕೊಡಿ. ಅವರು ಎಲೆಕ್ಟ್ರಿಕ್ ಬಸ್ ಓಡಿಸ್ಬೇಕು. ಅಂದರೆ ಈಚ್ ಕಂಪನಿ ಮಿನಿಮಮ್ 500 ಬಸ್ಸಸ್ ಇನ್ 1 year ಆರ್ 2 years. ಅವ್ರು ಯಾವ ರೂಟ್ ಬೇಕಾದ್ರೂ ಓಡಿಸ್ಲಿ. ಅವ್ರು ಎಷ್ಟು ಬೇಕಾದ್ರೂ ಚಾರ್ಜ್ ಮಾಡಲಿ. ಯಾರು ದುಡ್ಡಿದೆ ಅದಲ್ಲಿ ಹೋಗಲಿ. ನೀವೇನೋ ಬಡವರಿಗೆಲ್ಲ ಕೊಡ್ತಾ ಇದ್ದೀರಾ, ಫ್ರೀ ಟ್ರಾನ್ಸ್ಫರ್ ಕೊಡ್ತಾ, ನಿಮಗೆ ಬರುತ್ತೆ. ನಿಮ್ಮ ಕೆಲಸ ಮಾಡಿ, ಅವರು ಓಡಿಸಿ. ನೀವು ಬಸ್ ಓಡಿಸಿ, ಅವರು ಓಡಿಸಿ. ನೀವು ಯಾಕೆ ಬೇರೆಯವ್ರು ಬಿಡ್ತಾ ಇಲ್ಲ? ಯಾಕಂದರೆ ಸರ್ಕಾರದ ಕೆಲಸ ಏನು? ಜನತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಡಬೇಕು. ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರ್ಕಾರದಿಂದ ಕೊಡ್ತಾರೋ, PUC ಕೊಡ್ತಾರೋ, ಪ್ರೈವೇಟ್ ಅವ್ರಿಗೇನಾಗಬೇಕು? ಅವ್ರು ನೀವು ಇಲ್ಲ ನಾನೇ ಓಡಿಸ್ಬೇಕು ಪ್ರೈವೇಟ್ ಸೆಕ್ಟರ್, ನಾನೇ ದೊಡ್ಡ ಮನುಷ್ಯ, ನಾನೇ ಇದು ಮಾಡಬೇಕು ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರೆ ಹೆಂಗಾಗತ್ತೆ? ಈಸ್ ಎ ಫೇಲಿಯರ್. ರಾಮಲಿಂಗಾರೆಡ್ಡಿ ಆಸ್ ಎ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹ್ಯಾಸ್ ಬೀನ್ ಎ ಫೇಲಿಯರ್. ಒಳ್ಳೆಯವರು ಕೆಲಸ ಮಾಡ್ತಾರೆ, ಒಳ್ಳೆಯವರು, ಕೆಟ್ಟ ಮನುಷ್ಯ ಅಲ್ಲ, ಭಾಳ ಒಳ್ಳೆಯವರು. ಒಂದು ವೆಟ್ರನ್ ಪಾಲಿಟಿಷಿಯನ್ನು ಸಿಕ್ಕಿದ್ರೆ ಎಲ್ಲ ಒಳ್ಳೆ ಮಾತಾಡ್ತಾರೆ, ಒಂದು ಕರುಣೆ ಇದೆ ಅವ್ರಿಗೆ, ಭಾಳ ಒಳ್ಳೆಯವರು. ಅದೇ ಪಾಲಿಸಿಲಿ ಯಾಕಪ್ಪ ಮಾಡಲ್ಲ ನೀವು? ನಿಮ್ಮ ಕೆಲಸ ಏನು? ಜನತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಗಬೇಕು. ಇವಾಗ ನೀವೇ ಓಡಿಸಿ, ಬೇರೆಯವರು ಬರಲಿ ಮಾಡಲಿ. ಇವಾಗ ಪ್ರೈವೇಟ್ ಸೆಕ್ಟರ್ ಬಂದರೆ ಯಾರು ಅವರು? ನಿಮ್ಮ ವೋಟರ್ಸೇ ಅವರು, ನಿಮ್ಮ ಜನತೆನೇ ಅವರು, ನಿಮ್ಮ ಟ್ಯಾಕ್ಸ್ ಪೇಯರ್ಸೇ ಅವರು. ಅವರೇನು ಆಚೆಯಿಂದ ಬಂದು ನಮಗೆಲ್ಲ ಇದು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇಲ್ಲ. ಅವ್ರು ಮಾಡಲಿ. ಯಾರಿಗೆ ಬಸ್ಸಲ್ಲಿ ಹೋಗ್ಬೇಕು ಹೋಗಲಿ. ನಾವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 50-60 ಬಸ್ಸನ್ನು ಓಡ್ತೀವಿ, ಪಬ್ಲಿಕ್ ಬಸ್ಸಸ್ಸು ಫುಲ್ ಆಗಿದೆ. ಅದೇ ಏನು ಬೇಕು ಅವ್ರಿಗೆ? ಏರ್ ಕಂಡೀಷನ್ ಬಸ್ ಬೇಕು. ನಿಂತುಬಿಟ್ಟು ಹಳೆ ಬಸ್ಸಲ್ಲಿ ಹೋಗೋಕೆ ಇಷ್ಟ ಇಲ್ಲ, ಅವ್ರು ಓಡಿಸ್ಲಿ ಬಿಡಿ, ಏನಿದೆ? ಅವ್ರು ಲಾಸ್ ಮಾಡಿದ್ರೆ ಅವ್ರ ದುಡ್ಡು ಹೋಗುತ್ತಲ್ಲ, ನಿಮ್ಮ ದುಡ್ಡು ಹೋಗುತ್ತಾ? ಅದೇನಾಗುತ್ತೆ? ಗಾಡಿಗಳು ಕಮ್ಮಿ ಆಗುತ್ತೆ. ಇವಾಗ ಬೆಂಗಳೂರಲ್ಲಿ 70 ಲಕ್ಷ ಟೂ ವೀಲರ್ಸ್ಗಳಿವೆ. ಟೂ ವೀಲರ್ಸ್ಗಳು 70 ಲಕ್ಷ. ಎಲ್ಲರ ಹತ್ರ 2-3 ಟೂ ವೀಲರ್ಸ್ ಇದೆ. ಅದು ಯಾಕೆ? ಆಮೇಲೆ ಇನ್ನೊಂದೇನಂದರೆ, ORR ರೋಡ್ ಸರಿ ಮಾಡಿ. ನೋಡಿ ಸ್ವಾಮಿ, ORR ರೋಡಲ್ಲಿ 93 ಮಿಲಿಯನ್ ಸ್ಕ್ವೇರ್ ಫೀಟ್ ಆಫ್ ಗ್ರೇಡ್ ಎ ಆಫೀಸ್ ಸ್ಪೇಸ್ ಇದೆ, 15 ಕಿಲೋಮೀಟರ್. ಆ ಥರ ರಸ್ತೆ ವಿಶ್ವದಲ್ಲೇ ಎಲ್ಲೂ ಇಲ್ಲ. 9 ಲಕ್ಷ ಜನ ಕೆಲಸ ಮಾಡ್ತಾರೆ. ಆ ರೋಡ್ ಸರಿಗಿಲ್ಲ ರೀ. ದಿನಾಗಲೂ 2 ಗಂಟೆ 3 ಗಂಟೆ ಆಗುತ್ತೆ ರೀ. ಆ ರೋಡ್ ಸರಿ ಮಾಡಿ. ಪ್ಲ್ಯಾನ್ ಇದೆ, ನರೇಶ್ ವೆಂಕಟರಾಮನ್ ಪ್ಲ್ಯಾನ್ ಮಾಡಿದ್ದಾರೆ. ಅವ್ರಿಗೆ ಇದು ನಮ್ಮ ಮಹೇಶ್ವರ ಅವ್ರಿಗೆ ಗೊತ್ತು. ಟೆಂಡರ್ ಮಾಡಿಬಿಟ್ಟು ಬೇಗ ಮಾಡಿ. RK ಮಿಶ್ರಾ ಅವ್ರು ಹೆಲ್ಪ್ ಮಾಡ್ತಾರೆ, ಎಲ್ಲರೂ ಹೆಲ್ಪ್ ಮಾಡ್ತಾರೆ. ನಾನು ಇನ್ನೊಂದು ಹೇಳಿದೆ ಅಂದರೆ, ಎಲ್ಲ ಟೆಕ್ ಪಾರ್ಕ್ಸಿಗೆ ಕರೆದ್ಬಿಟ್ಟು ಅವ್ರು ಹೇಳಿ, ನಿಮ್ಮ ಟೆಕ್ ಪಾರ್ಕ್ ಮುಂದೆ 1 ಕಿಲೋಮೀಟರ್ ಈ ಕಡೆ 1 ಕಿಲೋಮೀಟರ್ ಫುಟ್ಪಾತ್ ನೀವೇ ಮಾಡಿ.
ಮೇಂಟೈನ್ ಮಾಡಿ, ನೀವೇ ಕ್ಲೀನ್ ಮಾಡಿ. ಅವ್ರಿಗೆ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಎಲೆಕ್ಟ್ರಾನಿಸಿಟಿ ಇಂಡಸ್ಟ್ರಿಯಿಂದ ಕ್ಲೀನ್ ಮಾಡ್ತಾರೆ, ಅವರೇ ಮೇಂಟೈನ್ ಮಾಡ್ತಾರೆ. ಹೋಗ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಅಸೋಸಿಯೇಷನ್ ಅವ್ರಿಗೆ ಟೆಕ್ ಪಾರ್ಕಿಗೆಲ್ಲ ನೀವೇ 1 ಕಿಲೋಮೀಟರ್ ಮಾಡಿ ಅಂತ 23 ಕಲ್ಲಿದೆ, 15 ಕಿಲೋಮೀಟರ್ ಮಾಡೋಕ್ಕಾಗಲ್ಲ, ಮಾಡ್ತಾರೆ. ಫುಟ್ಪಾತ್ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಆಮೇಲೆ ಮೆಟ್ರೋದಲ್ಲಿ ವಾಕ್ವೇ ಮಾಡಬೇಕು. ಮೆಟ್ರೋದ ಸ್ಟೇಷನ್ ವಾಕ್ವೇ ಮಾಡಿಬಿಟ್ಟು ಆ ವಾಕ್ವೇಯಿಂದ ಟೆಕ್ ಪಾರ್ಕ್ಗೆ ಡೈರೆಕ್ಟ್ ಎಂಟ್ರೆನ್ಸ್ ಕೊಡಬೇಕು. ಅದಕ್ಕೆ ನಾವು ಹೇಳಿದ್ದೀವಿ, ಅವ್ರು ಮಾಡ್ತಾ ಇದ್ದಾರೆ. ಅವರೆಲ್ಲ ಇದು ಟೆಕ್ ಪಾರ್ಕ್ಗಿಂತ ಅವರೇ ಇನ್ವೆಸ್ಟ್ ಮಾಡಿಬಿಟ್ಟು ಅದು ವಾಕ್ವೇ ಕಟ್ಟಿರೋದು. ಅವ್ರು ಕಟ್ಟರೆ ಅವ್ರಿಗೆ ಒಳ್ಳೇದಾಗುತ್ತೆ. ಎಲ್ಲ ಜಲ್ದಿ ಮಾಡಿ, ಬೇಗ ಮಾಡಿ. ಮಾಡೋಕ್ಕೆ ಆ ರೋಡ್ ಸರಿಗಾದರೆ ಬೆಂಗಳೂರು ಉದ್ಧಾರ ಆಗುತ್ತೆ. ಆ ರೋಡ್ ಸರಿ ಮಾಡಿ, ಮೊದಲು ಫೋಕಸ್ ಆ ರೋಡಿಗೆ ಕೊಡಿ. ಆಮೇಲೆ ಇದೆ ಇವಾಗ ಇದು ನಂದಿ ರೋಡ್ ಓಪನ್ ಮಾಡಿದ್ದಾರೆ, ಟ್ರಾಫಿಕ್ ಇಂಪ್ರೂವ್ ಆಗಿದೆ. ಇವಾಗ ಅದು ಮಾಗಡಿ ರೋಡು, ಮೈಸೂರು ರೋಡು ರೆಡಿ ಅಂತ 3 ತಿಂಗಳ ಹತ್ರ ಓಪನ್ ಮಾಡಿ, ಟ್ರಾಫಿಕ್ ಇಂಪ್ರೂವ್ ಆಗಲಿ. ಈಗ ಹೊಸ ರೋಡ್ ಇಂಪ್ರೂವ್ ಆಗಿದೆಯಾ? ಆ ಮುಂದೆ ಏರ್ಫೋರ್ಸ್ ಮುಂದೆನೇ ಒಂದು ಜಾಮ್ ಆಗ್ತದೆ, ಅದು ಸರಿ ಮಾಡಿ. ಅದು ಎಕ್ಸ್ಟೆಂಡ್ ಮಾಡಬೇಕು, ಒಂದು 3 ಮೀಟರ್ ಎಕ್ಸ್ಟೆಂಡ್ ಮಾಡಬೇಕು, ಅದು ಸರಿ ಆಯಿತು. ಆಮೇಲೆ ಇವಾಗ ಇದು ಎಲೆಕ್ಟ್ರಾನಿಸಿಟಿಗೆ ಅದೆಲ್ಲ ಜಂಕ್ಷನ್ ಸಿಗ್ಬೋರ್ಡ ಸರಿ ಮಾಡಿದ್ರು. ಅದು ಎಲ್ಲೋ ಲೈನು 9 ಟ್ರೈನ್ ಆಗಿದೆ, ಅಲ್ಲ 10 ಟ್ರೈನ್ ಅಲ್ಲ, ಒಂದು 10 ಟ್ರೈನ್ ಆಗಿದೆ. 15 ಟ್ರೈನ್ ಬೇಕು, ಬೇಗ ಮಾಡಿ. ಟ್ರೈನಿಗೆ ಮೆಟ್ರೋಲಿ 2 ನಿಮಿಷ ಓಡೋಕ್ಕೆ ಟ್ರೈನ್ ಆರ್ಡರ್ ಮಾಡಿರಿ. 2 ನಿಮಿಷ ಓಡೋಕ್ಕೆ ಟ್ರೈನ್ ಆರ್ಡರ್ ಮಾಡಿ ಇಮಿಡಿಯೇಟಾಗಿ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಸರಿ ಅಲ್ವಾ? 2-3 ತಿಂಗಳು ಇವಾಗ ಕೆಪಾಸಿಟಿ ಜಾಸ್ತಿ ಆಗಿದೆ ಟ್ರೈನ್ ಮಾಡೋದು, ಅದನ್ನು ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಟ್ಸ್ಬೇಕು, ಪ್ರೈವೇಟ್ ಸೆಕ್ಟರಿಂದ ಬಸ್ ಓಡಿಸಿ, ಮೆಟ್ರೋ ಬೇಗ ಕಂಪ್ಲೀಟ್ ಮಾಡಿ. ಅದು ಮಾಡಿದ್ರೆ ಇನ್ 1 ವರ್ಷದಲ್ಲಿ ವಿ ಕ್ಯಾನ್ ಸಿ ಎ ಡ್ರಮೆಟಿಕ್ ಇಂಪ್ರೂವ್ಮೆಂಟ್. ಆಮೇಲೆ ಇನ್ನೊಂದೇನು, ನೆಕ್ಸ್ಟ್ 30 days ಹ್ಯಾವ್ ಎ ಕ್ಲೀನ್ ಅಪ್ ಬ್ಯಾಂಗ್ಳೂರ್. ಇವಾಗ ಎಲ್ಲ NGOs ಕರೀರಿ, ಕಂಪನೀಸ್ಗಳಿಗೆ ಹೇಳಿ, ಈ ವಾರ್ಡಲ್ಲಿ ನೀವೆಲ್ಲ ಒಟ್ಟಿಗೆ ಆಗ್ಬಿಟ್ಟು ರೋಡಲ್ಲಿ ದಬ್ರಿಸು ಗಿಬ್ರಿಸು ಎಲ್ಲ ಇರೋದು 1 time ಕ್ಲೀನಪ್ ಮಾಡಿ. ಇವಾಗ ಮಹೇಶ್ ಅವರು ಹೇಳ್ತಾರೆ, ನೋಡಪ್ಪ ನಂಗೆ 200 ಇದು ಆಟೋಗಳು ಬೇಕು, 100 ಇದೆ ಅಂತ. ನೀವು ಯಾಕೆ ದುಡ್ಡಿಗೆ ಎಷ್ಟೇ ದುಡ್ಡು ಕೊಡ್ತಾ ಇದ್ದೀರಾ ನೀವು? ಅದು ಚೆಕ್ ಮಾಡಿ ಎಷ್ಟೇ ದುಡ್ಡು ಕೊಡ್ತಾ ಇದ್ದೀರಾ ಅಂತ. ಅದಕ್ಕೆ 1 time ಕ್ಲೀನಪ್ ಮಾಡಿ. 1 time ಕ್ಲೀನಪ್ ಮಾಡಿಬಿಟ್ಟು ಮಾಡಿದ್ರೆ ಬೆಂಗಳೂರು ಒಳ್ಳೇದಾಗುತ್ತೆ. ಫುಟ್ಪಾತ್ ಮಾಡಿ, ವಾಕಿಂಗ್ ಸಿಟಿ ಮಾಡಬೇಕು. ಒಂದು ವರ್ಷದ ಇದೆಲ್ಲ ಮಾಡ್ಬೋದು. ಸರ್, ಕೊನೆಯದಾಗಿ ಮೋಹನ್ ದಾಸ್ ಪೈ ಅವರಿಗೆ ಬೆಂಗಳೂರು ಬಗ್ಗೆ ಇರುವಷ್ಟು ಕಾಳಜಿ ಬೇರೆ ಉದ್ಯಮದಾರರು, ರಿಯಲ್ ಎಸ್ಟೇಟ್ ಯಾಕೆ ಅವ್ರಿಗೆ ಅಷ್ಟು ಕಾಣಿಸ್ತಿಲ್ಲ? ಯಾಕೆ ಧೈರ್ಯ ಮಾಡ್ತಾ ಇಲ್ಲ ಮಾತಾಡೋದಕ್ಕೆ? ಸರ್ಕಾರಗಳ ಬಗ್ಗೆ ಇರ್ಬೋದು, ಈ ರೀತಿ ವ್ಯವಸ್ಥೆ ಬಗ್ಗೆ. ನೋಡಿ, ಭಾಳ ಜನಕ್ಕೆ ಸರ್ಕಾರ ಬಗ್ಗೆ ಮಾತಾಡೋಕ್ಕೆ ಭಯಗಳಿದೆ, ಭಯ ಇದೆ. ಅವ್ರಿಗೇನೋ ಸರ್ಕಾರ ಇದು ಮಾಡ್ತಾರೆ, ಅದು ಮಾಡ್ತಾರೆ, ಭಾಳ ಭಯ ಇದೆ. ನಾವು ಬಿಸ್ನೆಸ್ ಓಡ್ತೀವಿ, ಅವ್ರು ಬಂದು ಹರಾಸ್ಮೆಂಟ್ ಮಾಡಿ, ಪೊಲ್ಯೂಷನ್ ಕಂಟ್ರೋಲ್ ಹರಾಸ್ ಮಾಡ್ತಾರೆ, ಆ GSTಯಿಂದ ಬಂದು ಹರಾಸ್ ಮಾಡ್ತಾರೆ, ಇವರೆಲ್ಲ ಹರಾಸ್ ಮಾಡ್ತಾರೆ. ನಾವು 1997 ಸರ್ಕಾರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. 1997 ನಾವೇ ಒಟ್ಟಿಗೆ ಆಗಿಬಿಟ್ಟು ಭಾರತದಲ್ಲಿ ಫಸ್ಟ್ IT ಪಾಲಿಸಿ ಮಾಡಿದ್ವಿ. ಅಂದರೆ ಇವಾಗ ಯಾರ ಜಾಸ್ತಿ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೋ ಅವ್ರ ಜೊತೆ ನಾವು ಮುಂದೆ ಬಂದಿದ್ದೀವಿ. 30 ವರ್ಷದ ನಮ್ಗೆ ಗೊತ್ತವರು, ನಾವು ಬೇಕಾದ್ರೆ ಮಾತಾಡ್ಬೋದು. ನಾವು ನೋಡಿ, ನಾವು ಅವ್ರಿಗೇನಾದರೂ ಸ್ವಲ್ಪ ನಿಂದೆ ಮಾಡಿದ್ರೆ, ಕ್ರಿಟಿಸೈಸ್ ಮಾಡಿದ್ರೆ ಅವ್ರು ಬಂದು ಕರೀತಾರೆ, ಏನಪ್ಪ ಇದು ಮಾತಾಡೋ ಅಂತ. ಕರ್ನಾಟಕ ಇಸ್ ದ ಓನ್ಲಿ ಸ್ಟೇಟ್ ಇನ್ ಇಂಡಿಯಾ, ನಾವು ಭಾಳ ಲಕ್ಕಿ, where if you criticize the minister or the chief minister, in the morning he'll call you for tea, in the afternoon ನಂಗೆ ಕೇಳ್ತಾರೆ. ನಂಗೆ ಆಗಿದೆ, 3 ಸಲ ಆಗಿದೆ. ಇವಾಗ ನೋಡಿ, DK ಶಿವಕುಮಾರ್ ನಂಗೆ ಯಾವಾಗಲೂ ಇದು ಹೇಳ್ತೀನಿ, ಒಳ್ಳೆ ಕೆಲಸ ಮಾಡಿ, ನಾನೇ ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿದ್ದೀರಾ, ಫೆರಿಫೆರಲ್ ಮಾಡೋದು ಫ್ಯಾಂಟಾಸ್ಟಿಕ್, ಅವರೆಲ್ಲ ಮಾಡ್ತೀನಿ, ಒಳ್ಳೆ ಪ್ರೈಸ್ ಮಾಡ್ತೀನಿ. ಅವ್ರಿಗೆ ಗೊತ್ತು ನಾನು ಕ್ರಿಟಿಸೈಸ್ ಮಾಡ್ತೀನಿ, ಎಲ್ಲ ಕೇಳಿದ್ರು ಅವ್ರು ಏನು ಮಾಡ್ತಾರೆ, ಹೌದಪ್ಪ ಅವ್ನಿಗೆ ಗೊತ್ತು, ನಾವೆಲ್ಲ ಒಟ್ಟಿಗೆ ನಾವು ಇದು ಉದ್ಧಾರ ಆಗಿದ್ದು ಸಿಟಿಯಲ್ಲಿ, ಅವರು ಒಳ್ಳೆಯವರು, ಅವ್ರಿಗೆ ಗೊತ್ತು. ನಮ್ಮ ಸಿದ್ದರಾಮಯ್ಯ ಅವರು ಗೊತ್ತು, ಸಿದ್ದರಾಮಯ್ಯ ಗೌರ್ಮೆಂಟ್ ಕೆಲಸ ಮಾಡಿದ್ದೀನಿ ಭಾಳ ದಿನ, ಭಾಳ ಒಳ್ಳೆ ಮನುಷ್ಯ ಅವರು. ರಾಮಲಿಂಗಾರೆಡ್ಡಿ ನಾನು ಸಿಕ್ಕಿದ್ದೀನಿ, ಭಾಳ ಒಳ್ಳೆ ಮನುಷ್ಯರು. ಇವಾಗ ಕೃಷ್ಣ ಬೈರೇಗೌಡ ಗೊತ್ತು, ಅವ್ರದ್ದು ಸಿಕ್ಕಿದ್ದೀನಿ. ಪ್ರಿಯಾಂಕ್ ಖರ್ಗೆ ಅಂತ ನಾನು ಜಗಳ ಮಾಡಿದ್ದೀನಿ, ಸಿಕ್ಕಿದ್ದೀನಿ, ಕೆಲಸ ಮಾಡಿದ್ದೀನಿ, ಒಳ್ಳೆ ಮಿನಿಸ್ಟರು ಅಲ್ವಾ, ಎಲ್ಲರಿಗೂ ಗೊತ್ತು. ಅಂದರೆ ನಾವೆಲ್ಲ ನಾನು, ಕಿರಣ್, ಅದು BV ನಾಯ್ಡು, RK ಮಿಶ್ರಾ ಎಲ್ಲ ನಾವೇ ಕೆಲಸ ಮಾಡಿದ್ದೀವಿ. ಅವ್ರು ಅದಕ್ಕೆ ಅವ್ರಿಗೂ ನಮ್ಮ ಮೇಲೆ ನಂಬಿಕೆ ಇದೆ. ಅವ್ರಿಗೆ ಗೊತ್ತು ನಾವು ಕ್ರಿಟಿಸೈಸ್ ಮಾಡಲ್ಲ, ನಾವು ಸೈಡ್ಸ್ ತೊಗೊಳ್ಳಲ್ಲ, ಎಲೆಕ್ಷನಲ್ಲಿ ನಾವು ಸೈಡ್ ಕೊಡಲ್ಲ. ಕಿರಣ್ ನಾನು 15 ವರ್ಷ ಎಲ್ಲ ಪೊಲಿಟಿಕಲ್ ಪಾರ್ಟಿ ಎಲೆಕ್ಷನ್ ಬಂದ ದುಡ್ಡು ಕೊಟ್ಟಿದ್ದೀವಿ. ನಮ್ಮ ಪರ್ಸನಲ್ ದುಡ್ಡು, ಕಂಪ್ನಿ ದುಡ್ಡು ಅಲ್ಲ, ಕಂಪ್ನಿ ಇಲ್ಲ ನಮಗೆ, ನಮ್ಮ ಪರ್ಸನಲ್ ದುಡ್ಡು ನಾವೇ ಕೊಟ್ಟಿದ್ದೀವಿ. ಅವ್ರಿಗೆ ಗೊತ್ತು, ರೆಸ್ಪೆಕ್ಟ್ ಮಾಡ್ತಾರೆ. ಆ ಥರ ನಾವು ಮಾಡಬೇಕು. ನೋಡಿ, ನನ್ನ ವಿಷಯ ಏನಂದರೆ, ಎಲ್ಲ ಇಂಡಸ್ಟ್ರಿಗೆ ಹೇಳ್ತೀನಿ, ಎಲೆಕ್ಷನ್ ಬಂದಾಗ ನೀವು ಪರ್ಸನಲ್ ಚೆಕ್ ಕೊಡಿ, ಹೋಗ್ಬಿಟ್ಟು ಕೊಡಿ, ಎಲ್ಲ ಪಾರ್ಟಿಗೂ ಕೊಡಿ, ಎಷ್ಟು ಬೇಕಾದ್ರೂ ಕೊಡಿ, 20,000, 50,000, 1 ಲಕ್ಷ ಕೊಡಿ, ನೀವು ಹೋಗ್ಬಿಟ್ಟು ಕೊಡಿ. ಅವ್ರು ನಿಮ್ಗೆ ರೆಸ್ಪೆಕ್ಟ್ ಮಾಡ್ತಾರೆ. ನೋಡಿ, ಇವರು ಒಂದು ದೊಡ್ಡ ಒಂದು ನಮ್ಮದು ವೆಟ್ರನ್ ಲೀಡರ್, ಪ್ರೈಮ್ ಮಿನಿಸ್ಟರ್ ಅದೆಲ್ಲ ಹೋಗಿ ಹೇಳಿದೆ ಅವ್ರಿಗೆ, ಒಂದ್ಸಲ ಸಿಗದೆ ಹೇಳಿದೆ, ಸರ್ ನೀವು ಕರಪ್ಟ್ ಭ್ರಷ್ಟಾಚಾರ ಮಾಡೋ ಕಾರ್ಪೊರೇಟರ್ಸ್ ಇದು ಇದಾರಲ್ಲ, ಕಾಂಟ್ರಾಕ್ಟ್ಸ್ಗೆಲ್ಲ ಯಾಕೆ ಸೀಟ್ ಕೊಡ್ತೀರಾ? ಅವ್ರು ಹೇಳಿದ್ರು, ಏನಯ್ಯ ನೀನು ದುಡ್ಡು ಕೊಡ್ತೀಯಾ ನನಗೆ, ನಾನು ಪಾರ್ಟಿ ಓಡಿಸ್ಬೇಕಲ್ಲ, ದಿನಾಗಲೂ ಬೈತೀಯ, ಪೇಪರ್ ಓದೆ ನೀನೇ ಬೈತೀಯ, ನೀವೆಲ್ಲ ಬೈತೀರ, ಇದು ಮಾಡಲ್ಲ, ಅದು ಮಾಡಿ ದಿನಾಗಲೂ ಬೈತೀರ. ನಾನು ಪಾರ್ಟಿ ಓಡಿಸ್ಬೇಕಲ್ಲ,
ಪಾರ್ಟಿ ಓಡಿಸೋಕೆ ದುಡ್ಡು ಎಲ್ಲಿದ್ದೆ? ನೀನು ಕೊಡ್ತಾರೆ ದುಡ್ಡು? ನಾ ಅಪೋಸಿಷನ್ ಅಂತ ನೀನು ಕೊಡ್ತಾ ದುಡ್ಡು? ಅವ್ರು ದುಡ್ಡು ಕೊಡ್ತಾರೆ, ನಾನು ಸೀಟ್ ಕೊಡ್ತೀನಿ. ವೆರಿ ಹಾನೆಸ್ಟ್ ಮ್ಯಾನ್, ಗ್ರೇಟ್ ಮ್ಯಾನ್. ಯಾರು ಸರ್ ಅದು? ನನ್ನ ಹೆಸರು ಕೊಡಲ್ಲ. ದೊಡ್ಡವರು, ಭಾಳ ದೊಡ್ಡವರು. ನಮ್ಮ ರಾಜ್ಯದಿಂದಾನೇ ಒಂದು ದೊಡ್ಡ ಮನುಷ್ಯ ಆಗಿದ್ದು ಅವರೇ. ವೆಟರನ್ ಪಾಲಿಟಿಷಿಯನ್, ಹಾನೆಸ್ಟ್ ಮ್ಯಾನ್, ಗ್ರೇಟ್ ಪರ್ಸನ್. ಅವ್ರು ಭಾಳ ಕಂಪ್ಯಾಷನೇಟ್, ಉದ್ದಾರ ಆಗಿದ್ದು. ತುಂಬ ನಿಧಾನವಾಗಿ ಮಾತಾಡ್ತಾರೆ. ನಿಧಾನವಾಗಿ ಅವ್ರು ಸ್ವಲ್ಪ ಸೀನಿಯರ್ ಆಗಿದ್ದಾರೆ ಇವಾಗ. ಅದು ಭಾಳ ಒಳ್ಳೆ ಮನುಷ್ಯ ಅಲ್ವಾ? ಹೆಮ್ಮೆ ಇದೆ, ಹೆಮ್ಮೆ ಇದೆ. ನೋಡಿ, ನಮ್ಮ ಪಾಲಿಟಿಷಿಯನ್ ಅವ್ರು, ಮಣ್ಣಿನ ಮಗ ಅವರು. ಹೌದು. ಅವರೆಲ್ಲ ನೋಡಿ, ಕರ್ನಾಟಕದಲ್ಲಿ 5-6 ಚೀಫ್ ಮಿನಿಸ್ಟರ್ಗಳು ಒಂದು 50 ವರ್ಷದಿಂದ ಭಾಳ ದೊಡ್ಡವರು. ಮಾಸ್ಟರ್ ಸಿದ್ದರಾಮಯ್ಯ ಇದ್ದಾರೆ, SM ಕೃಷ್ಣ ಇದ್ದಾರೆ, ನಮ್ಮ ದೇವೇಗೌಡ ಇದ್ದಾರೆ, ಇವರು ಪಾಟೀಲ್ ಅವರು ಇದ್ರು ಅಲ್ವಾ? ಆಮೇಲೆ ಯಡಿಯೂರಪ್ಪ ಇದ್ರು. ವೆಟರನ್ ಲೀಡರ್ಸು. ನಾನು ಯಡಿಯೂರಪ್ಪ ಅವ್ರು ಹೋದರೆ ಕೇಳ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಅವ್ರಿಗೆ ಕ್ರಿಟಿಸೈಸ್ ಮಾಡಿದ್ದೀನಿ. ನಾವು ಕ್ರಿಟಿಸೈಸ್ ಮಾಡೋದು ಕರೆದ್ರು, ಬಾರಪ್ಪ ಸಿಕ್ಕು, ನಾನೇ ನಿಮ್ಮಂತ ದುಡ್ಡು ತೊಗೊಂಡು ಕೇಳಿದ್ರು. ಇಲ್ಲ ಸರ್, ಅದು ಆಗ್ತಾಯಿದೆ, ಬಾ ಮಾತಾಡು ಅಂತ ಹೇಳ್ತಾರೆ. ಒಳ್ಳೆ ಮನುಷ್ಯರು, ಬೊಮ್ಮೆಯವ್ರಂಗೆ ಮಾತಾಡಿದ್ದಾರೆ. ನೋಡಿ, ಇವರೆಲ್ಲ ಒಳ್ಳೆ ಮನುಷ್ಯರು. ಅದಕ್ಕೆ ನೋಡಿ, ನಾನು ಎಲ್ಲರಿಗೂ ಹೇಳ್ತೀನಿ, ನಗರ ಯಾರಿದ್ದಾರೋ ನೀವು ಮಾತಾಡಿ ಅವ್ರ ಹತ್ರ. ಅವ್ರು ನಿಮ್ಮ ರೆಪ್ರೆಸೆಂಟೇಟಿವ್ಸು. ಅವರು ನಿಮ್ಮ ಕೆಲಸ ಮಾಡೋಕ್ಕೆ ಅವರಿದ್ದಾರೆ, ಪಬ್ಲಿಕ್ ಸರ್ವಿಸ್ ಮಾಡ್ತಾರೆ. ಅವ್ರಿಗೆ ಎಲೆಕ್ಷನಿಗೆ ಸ್ವಲ್ಪ ಸಹಾಯ ಮಾಡಿ, ದುಡ್ಡು ಕೊಡಿ. ಎಲ್ಲೋ ಬೇಕು ಅವರು ಎಲೆಕ್ಷನ್ ಮಾಡಕ್ಕೆ ಭಾಳ ಖರ್ಚು ಮಾಡಬೇಕು, ಸರಿ ತಾನೆ? ಅದೇ ಬ್ಯೂರೋಕ್ರಾಟಿಕ್ ಕರಪ್ಷನ್ ನಾಟ್ ಅಕ್ಸೆಪ್ಟಬಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಜಕ್ಕೂ ಕೂಡ ಬೆಂಗಳೂರು ಬಗ್ಗೆ ವಿಶೇಷವಾಗಿ ಕಾಳಜಿ ಇಟ್ಟು ಪ್ರತಿ ವಾರ ಇದೇ ರೀತಿಯಾಗಿ ಏನಾದರೂ ಧ್ವನಿ ಎತ್ತಾರೆ ಅಂದರೆ ಅದು ಮೋಹನ್ ದಾಸ್ ಪೈ ಅವರು ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. CM DK ಶಿವಕುಮಾರ್ ನಿಜವಾಗ್ಲೂ ಕೂಡ ಈ ಒಂದಷ್ಟು ಸಲಹೆಗಳನ್ನು ತೆಗೆದುಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ಬೆಂಗಳೂರು ಮತ್ತಷ್ಟು ಉದ್ಧಾರ ಆಗುತ್ತೆ. ಏನು ನಾವು ಇಡೀ ಕ್ಯಾಪಿಟಲಲ್ಲಿ ನಂಬರ್ 1 ಇಂಡಿಯಾದಲ್ಲಿ ಅಂತೀವೋ ಅದು ನಿಜಕ್ಕೂ ಮಾಡಬೇಕಂತ ಒಂದು ಸ್ಥಿತಿ ಅವ್ರ ಕೈಯಲ್ಲಿದೆ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.